ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪೋಸ್ಟರ್. ಇವತ್ತು ನಾವು ರೀಸೆಂಟ್ ಆಗಿ ತಮಿಳ್ ಲ್ಯಾಂಗ್ವೇಜ್ ನಲ್ಲಿ ರಿಲೀಸ್ ಆದ ಮೂವಿ ನೂರು ಸ್ವಾಮಿ ಸ್ಟೋರಿನ ನೋಡೋಣ. ಸೊ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಕಥೆ ಆರಂಭದಲ್ಲಿ ನಮಗೆ ಸೆಲ್ವಿ ಅನ್ನೋ ಒಬ್ಬ ಮಹಿಳೆಯನ್ನ ತೋರಿಸ್ತಾರೆ. ಈಕೆ ತನ್ನ ಮನೆಯಲ್ಲಿ ಬೇಜಾರಿಂದ ಕೂತ್ಕೊಂಡಿರ್ತಾಳೆ. ಇನ್ನು ಸೆಲ್ವಿಗೆ ಇಬ್ಬರು ಮಕ್ಕಳಿರ್ತಾರೆ. ದೊಡ್ಡ ಮಗನ ಹೆಸರು ಭಾಸ್ಕರ್ ಮತ್ತು ಸಣ್ಣ ಮಗನ ಹೆಸರು ವಿವೇಕ್ ಆಗಿರುತ್ತೆ. ಇವರಿಬ್ಬರು ಕಂಟಿನ್ಯೂ ಆಗಿ ಸೆಲ್ವಿಗೆ ಕಾಲ್ ಮಾಡ್ತಿರ್ತಾರೆ. ಆದ್ರೆ ಸೆಲ್ವಿ ಮಾತ್ರ ಅವರ ಫೋನ್ ಅನ್ನ ರಿಸೀವ್ ಮಾಡ್ತಿರಲ್ಲ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಸೆಲ್ವಿಗೆ ಕೇರಳದಿಂದ ಒಬ್ಬ ವ್ಯಕ್ತಿ ಕಾಲ್ ಮಾಡ್ತಾನೆ. ಆಗ ಸೆಲ್ವಿ ಆತನಿಗೆ ನಾನು ನಿಮ್ಮ ಮನೆಯಲ್ಲಿ ಕೆಲಸಕ್ಕೆ ಬರ್ತೀನಿ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಆ ವ್ಯಕ್ತಿ ಸೆಲ್ವಿಗೆ ನೀನು ಯಾವಾಗ ಬರ್ತೀಯಾ ಅಂತ ಕೇಳ್ತಾನೆ. ಆಗ ಆಕೆ ಈಗ ತಕ್ಷಣ ಬರ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಈಗ ಸೆಲ್ವಿ ತನ್ನ ಬ್ಯಾಗ್ ಅನ್ನ ಪ್ಯಾಕ್ ಮಾಡಿ ಅಲ್ಲಿಂದ ಹೋಗ್ತಾಳೆ. ಆದ್ರೆ ತನ್ನ ಫೋನ್ ಅನ್ನ ಮನೆಯಲ್ಲೇ ಬಿಟ್ಟು ಹೋಗ್ತಾಳೆ. ಈಕೆ ದಾರಿಯಲ್ಲಿ ಹೋಗ್ತಿದ್ದಾಗ ಊರಿನ ಒಬ್ಬ ವ್ಯಕ್ತಿ ಈಕೆನ ನೋಡ್ತಾನೆ. ಆತ ಈಕೆಗೆ ಎಲ್ಲಿ ಹೋಗ್ತಿದ್ಯಾ ಈ ಟೈಮಲ್ಲಿ ಅಂತ ಕೇಳ್ತಾನೆ. ಆಗ ಸೆಲ್ವಿ ಆತನಿಗೆ ಸುಳ್ಳು ಹೇಳಿ ಅಲ್ಲಿಂದ ಮುಂದೆ ಹೋಗ್ತಾಳೆ. ಇನ್ನು ಸೆಲ್ವಿ ಅಲ್ಲಿಂದ ಬಸ್ ಸ್ಟಾಪ್ ಗೆ ಬಂದಾಗ ಅಲ್ಲಿ ಒಂದು ಬಸ್ ಹೋಗ್ತಿರುತ್ತೆ. ಸೆಲ್ವಿ ಅದನ್ನ ತಡೆಯೋಕೆ ಟ್ರೈ ಮಾಡ್ತಾಳೆ. ಆದ್ರೆ ಆ ಬಸ್ ನಿಲ್ಲದೆ ಅಲ್ಲಿಂದ ಹೋಗ್ಬಿಡುತ್ತೆ. ಇದನ್ನು ನೋಡಿ ಸೆಲ್ವಿ ಈ ಬಸ್ ಹೋಯ್ತು, ಈಗ ಇನ್ನಷ್ಟೊತ್ತು ನಾನು ಬಸ್ಸಿಗಾಗಿ ಕಾಯ್ಬೇಕು ಅಂತ ಯೋಚನೆ ಮಾಡ್ತಿರ್ತಾಳೆ. ಅದೇ ಟೈಮಲ್ಲಿ ಅಲ್ಲಿ ಕೆಲವು ವ್ಯಕ್ತಿಗಳು ಹೋಗ್ತಿರ್ತಾರೆ. ಇವರು ಕ್ರಿಶ್ಚಿಯನ್ಸ್ ಆಗಿರ್ತಾರೆ. ಆದ್ರೆ ಸೆಲ್ವಿ ಅವರಿಂದ ಬಚ್ಚಿಟ್ಕೊಂಡು ಒಂದು ಮುಳ್ಳಿನ ಪದಿಯಲ್ಲಿ ಹೋಗ್ಬಿಡ್ತಾಳೆ. ಆದ್ರೆ ಅಚಾನಕ್ ಆಗಿ ಅಲ್ಲಿ ಒಂದು ಕಾಡಂದಿ ಇರುತ್ತೆ. ಇದು ಸೆಲ್ವಿ ಮೇಲೆ ಅಟ್ಯಾಕ್ ಮಾಡುತ್ತೆ. ಸೆಲ್ವಿ ಅದರಿಂದ ತಪ್ಪಿಸಿಕೊಳ್ಳಕ್ಕೆ ಹೋಗಿ ಬಾವಿಯಲ್ಲಿ ಹೋಗಿ ಬೀಳ್ತಾಳೆ. ಸೆಲ್ವಿ ನೀರಲ್ಲಿ ಬಿದ್ದಾಗ ಆಕೆ ತಲೆಗೆ ಕಲ್ಲು ತಾಗುತ್ತೆ. ಆಕೆ ಅಲ್ಲೇ ನೀರಲ್ಲಿ ಮೂರ್ಛೆ ಹೋಗ್ತಾಳೆ. ಈಗ ಸ್ಟೋರಿ ಇಲ್ಲಿಂದ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ಇಲ್ಲಿ ಸೆಲ್ವಿನ ತೋರಿಸ್ತಾರೆ. ಸೆಲ್ವಿ ಗಂಡ ಯಾವ್ದೋ ಕಾರಣದಿಂದ ಸತ್ತೋಗಿರ್ತಾನೆ. ಇನ್ನು ಸೆಲ್ವಿಗೆ ಇಬ್ಬರು ಗಂಡು ಮಕ್ಕಳಿರ್ತಾರೆ ಮತ್ತು ಆಕೆ ತನ್ನ ಅತ್ತೆ ಮಾವ ಮನೆಯಲ್ಲಿರ್ತಾಳೆ. ಸೆಲ್ವಿ ತನ್ನ ಅತ್ತೆ ಮಾವನಿಗೆ ನಾನು ಕೆಲಸಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದೀನಿ, ಅದಕ್ಕೆ ನನ್ನ ಮಕ್ಕಳನ್ನ ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾಳೆ. ಆದ್ರೆ ಅವರು ಸೆಲ್ವಿಗೆ ನಾವು ನಿನ್ನ ಮೇಲೆ ಭಾರ ಆಗ್ಬೇಕಂತ ಆಸೆ ಪಡ್ತಿಲ್ಲ, ಅದಕ್ಕೆ ನೀನು ಒಂದು ಸಲ ನಿನ್ನ ಮನೆಗೆ ಹೋಗಿ ಮಾತಾಡು ಅಂತ ಹೇಳ್ತಾರೆ. ಇದರಿಂದ ಸೆಲ್ವಿಗೆ ಇವರು ತಮ್ಮ ಮಕ್ಕಳ ಜವಾಬ್ದಾರಿಯನ್ನ ತಗೋಬಾರ್ದು ಅಂತ ಅನ್ಕೊಂಡಿದ್ದಾರೆ ಅಂತ ಅರ್ಥವಾಗುತ್ತೆ. ಆಗ ಆಕೆ ಅಲ್ಲಿಂದ ತನ್ನ ಮನೆಗೆ ಹೋಗ್ತಾಳೆ. ಸೆಲ್ವಿ ತವರು ಮನೆಯಲ್ಲಿ ಆಕೆಗೆ ತನ್ನ ತಂದೆ ತಾಯಿ, ಒಬ್ಬ ದೊಡ್ಡ ಅಣ್ಣ ಮತ್ತು ಇಬ್ಬರು ಅಕ್ಕಂದಿರಿರ್ತಾರೆ. ಸೆಲ್ವಿ ಇವರಿಗೆ ನಾನು ನನ್ನ ಮಕ್ಕಳನ್ನ ಓದಿಸ್ಬೇಕು ಅನ್ಕೊಂಡಿದ್ದೀನಿ, ಅದಕ್ಕೆ ನಾನು ಕೆಲಸಕ್ಕೆ ಹೋಗ್ತೀನಿ, ನಿಮ್ಮಲ್ಲಿ ಯಾರಾದ್ರೊಬ್ಬರು ನನ್ನ ಮನೆಗೆ ಬಂದು ಇದ್ರೆ ಅದು ಅನುಕೂಲ ಆಗುತ್ತೆ ಅಂತ ಹೇಳ್ತಾಳೆ. ಆದ್ರೆ ಅವರು ಕೂಡ ಈಕೆಗೆ ಹೆಲ್ಪ್ ಮಾಡೋಕೆ ರೆಡಿ ಇರಲ್ಲ. ಅವರು ಆಕೆಗೆ ನೀನೇ ಬಂದು ನಮ್ಮ ಮನೆ ಪಕ್ಕದಲ್ಲಿ ಇಲ್ಲೇ ಯಾವ್ದಾದ್ರು ಸ್ಕೂಲ್ ಅಲ್ಲಿ ಹಾಕು ಅಂತ ಹೇಳ್ತಾರೆ. ಆದ್ರೆ ಈ ಊರಲ್ಲಿ ಒಳ್ಳೆ ಫೆಸಿಲಿಟಿ ಇರಲ್ಲ, ಇಲ್ಲಿ ಒಳ್ಳೆ ಸ್ಕೂಲ್ ಇರಲ್ಲ. ಅದಕ್ಕೆ ಸೆಲ್ವಿ ಅದಕ್ಕೆ ಒಪ್ಪಲ್ಲ. ಆಕೆಗೆ ತುಂಬಾ ಬೇಜಾರಾಗುತ್ತೆ. ತನ್ನ ತಂದೆ ತಾಯಿನೇ ತನಗೆ ಹೆಲ್ಪ್ ಮಾಡ್ತಿಲ್ಲ ಅಂತ ಅನ್ಕೋತಾಳೆ. ಈಕೆ ಇಲ್ಲಿಂದ ಬೇಜಾರಲ್ಲಿ ನನಗೆ ಯಾರ ಹೆಲ್ಪ್ ಬೇಡ, ನನ್ನ ಮಕ್ಕಳನ್ನ ನಾನೇ ನೋಡ್ಕೋತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಸೆಲ್ವಿ ತನ್ನ ಊರಿಗೆ ಬಂದಾಗ ಇಲ್ಲಿ ಒಂದು ಸ್ಕೂಲ್ ನವರು ಬರ್ತಾರೆ. ಇದೊಂದು ಬೋರ್ಡಿಂಗ್ ಸ್ಕೂಲ್ ಆಗಿರುತ್ತೆ. ಇವರು ಸೆಲ್ವಿಗೆ ನೀನು ನಿನ್ನ ಮಕ್ಕಳನ್ನ ಬೋರ್ಡಿಂಗ್ ಸ್ಕೂಲ್ಗೆ ಹಾಕು, ಅಲ್ಲಿ ಎಜುಕೇಶನ್ ತುಂಬಾ ಚೆನ್ನಾಗಿರುತ್ತೆ, ಅವರು ಚೆನ್ನಾಗಿ ಅಲ್ಲಿ ಸ್ಟಡಿ ಮಾಡ್ತಾರೆ ಅಂತ ಹೇಳ್ತಾರೆ. ಇದನ್ನ ಕೇಳಿ ಸೆಲ್ವಿಗೂ ಅದು ಚೆನ್ನಾಗಿ ಅನಿಸುತ್ತೆ. ಅದಕ್ಕೆ ಆಕೆ ತನ್ನ ಮಕ್ಕಳನ್ನ ಬೋರ್ಡಿಂಗ್ ಸ್ಕೂಲ್ಗೆ ಹಾಕೋಕೆ ರೆಡಿ ಆಗಿರ್ತಾಳೆ. ಆದ್ರೆ ಆ ಮಕ್ಕಳು ಸೆಲ್ವಿನ ಬಿಟ್ಟು ಹೋಗೋಕೆ ರೆಡಿ ಇರಲ್ಲ. ಅವರು ಅಮ್ಮ ನಾವು ನಿನ್ನ ಬಿಟ್ಟು ಹೋಗಲ್ಲ, ನಾವು ಇಲ್ಲೇ ಇರ್ತೀವಿ ಅಂತ ಹೇಳ್ತಿರ್ತಾರೆ. ಆದ್ರೆ ಸೆಲ್ವಿ ಅವರನ್ನ ರೆಡಿ ಮಾಡಿ ಆ ಬೋರ್ಡಿಂಗ್ ಸ್ಕೂಲ್ ಬಸ್ ನ ಏರಿಸ್ತಾಳೆ. ಆದ್ರೆ ಅವರು ಬಸ್ ಅಲ್ಲಿ ಏರಲ್ಲ ಅಂತ ಹಠ ಮಾಡ್ತಿರ್ತಾರೆ. ಆದ್ರೆ ಸೆಲ್ವಿ ಅವರ ಮಾತನ್ನ ಕೇಳದೆ ಬಸ್ ಅಲ್ಲಿ ಏರಿಸ್ತಾಳೆ. ಆದ್ರೆ ಅವರು ಬಸ್ ಅಲ್ಲಿ ಕೂತಾಗ್ಲೂ ತುಂಬಾ ಜೋರಾಗಿ ಅಳ್ತಿರ್ತಾರೆ. ಇನ್ನೂ ಬಸ್ ಸ್ವಲ್ಪ ಮುಂದೆ ಹೋಗುತ್ತೆ. ಈ ಕಡೆ ಸೆಲ್ವಿಗೂ ಕೂಡ ತುಂಬಾ ಬೇಜಾರಾಗ್ತಿರುತ್ತೆ, ಏಕೆಂದ್ರೆ ಆಕೆನೂ ತನ್ನ ಮಕ್ಕಳನ್ನ ಬಿಟ್ಟು ಯಾವತ್ತೂ ಇರಲ್ಲ. ಇನ್ನು ಬಸ್ ಸ್ವಲ್ಪ ಮುಂದೆ ಹೋದಾಗ ಸ್ಟಾಪ್ ಆಗುತ್ತೆ. ಸೆಲ್ವಿ ಇಬ್ಬರು ಮಕ್ಕಳು ಕೆಳಗಿಳಿದು ಸೆಲ್ವಿ ಕಡೆ ಓಡಿ ಬರ್ತಾರೆ. ಸೆಲ್ವಿಗೂ ತನ್ನ ಮಕ್ಕಳನ್ನ ನೋಡಿ ತುಂಬಾ ಬೇಜಾರಾಗುತ್ತೆ. ಆಕೆ ಹೋಗಿ ತನ್ನ ಮಕ್ಕಳನ್ನ ಹಗ್ ಮಾಡ್ಕೊತಾಳೆ. ಈಗ ಸೆಲ್ವಿ ಮಕ್ಕಳನ್ನ ಬೋರ್ಡಿಂಗ್ ಸ್ಕೂಲ್ಗೆ ಆಗ್ಬಾರ್ದಂತ ಡಿಸೈಡ್ ಮಾಡ್ತಾಳೆ. ಈಕೆ ತಮ್ಮ ಊರಿನ ಸ್ಕೂಲಲ್ಲಿ ಅವರನ್ನ ಅಡ್ಮಿಷನ್ ಮಾಡಿಸ್ತಾಳೆ. ಹೀಗೆ ನೋಡ್ತಿದ್ದಂಗೆ ಸೆಲ್ವಿ ತನ್ನ ಮಕ್ಕಳನ್ನ ಸಾಕೋಕೆ ಸ್ಟಾರ್ಟ್ ಮಾಡ್ತಾಳೆ. ಸೆಲ್ವಿಗೆ ಸ್ವಲ್ಪ ಬರೆಯೋದು ಓದೋದು ಬರ್ತಿರುತ್ತೆ. ಆಕೆ ತುಂಬಾ ಕಡೆ ಕೆಲಸ ಮಾಡಿ ತನ್ನ ಮಕ್ಕಳನ್ನ ಸಾಕ್ತಿರ್ತಾಳೆ. ನೋಡ್ತಿದ್ದಂಗೆ ಸೆಲ್ವಿ ಇಬ್ಬರು ಮಕ್ಕಳು ದೊಡ್ಡವರಾಗ್ತಾರೆ. ಈಗ ಅವರು ಸ್ಕೂಲ್ ಕಂಪ್ಲೀಟ್ ಮಾಡಿ ಕಾಲೇಜ್ಗೆ ಹೋಗ್ತಿರ್ತಾರೆ. ಈಕೆ ಸಿಟಿಯ ಒಂದು ಹಾಸ್ಟೆಲ್ ನಲ್ಲಿ ಅವರನ್ನ ಅಡ್ಮಿಷನ್ ಮಾಡಿಸಿ ತನ್ನ ಮನೆಗೆ ವಾಪಸ್ ಬರ್ತಾಳೆ. ಸೆಲ್ವಿ ಮನೆಗೆ ಬಂದು ತನ್ನ ಪಾಸ್ಟ್ ನ ನೆನಪು ಮಾಡ್ಕೊತಿರ್ತಾಳೆ. ಈಕೆ ಒಬ್ಬಳೇ ಮನೆಯಲ್ಲಿದ್ದಾಗ ಊರಿನ ಕೆಲವು ಗಂಡಸರು ಈಕೆ ಮೇಲೆ ಕೆಟ್ಟ ದೃಷ್ಟಿ ಹಾಕ್ತಿರ್ತಾರೆ. ಅವರು ಸೆಲ್ವಿಗೆ ನೀನು ನಾವು ಹೇಳಿದಂಗೆ ಕೇಳಿದ್ರೆ ನಿನಗೆ ಆಸ್ತಿಯನ್ನ ಬರೆದು ಕೊಡ್ತೀವಿ, ನಿನಗೆ ಬೇಕಾದ ದುಡ್ಡನ್ನ ಕೊಡ್ತೀವಿ ಅಂತ ಹೇಳ್ತಿರ್ತಾರೆ. ಇದನ್ನ ಕೇಳಿ ಸೆಲ್ವಿಗೆ ತುಂಬಾ ಬೇಜಾರಾಗುತ್ತೆ. ಆಕೆ ಒಬ್ಬ ಹೆಂಗಸು ತನ್ನ ಗಂಡನಿಲ್ಲದೆ ಮರ್ಯಾದೆಯಿಂದ ಬದುಕೋಕೆ ಆಗಲ್ವಾ ಅಂತ ಯೋಚನೆ ಮಾಡ್ತಿರ್ತಾಳೆ. ಹೀಗಿದ್ದಾಗ ಒಂದು ದಿನ ಸೆಲ್ವಿ ಅಣ್ಣನ ಮಗಳ ಮೆಚುರಿಟಿ ಫಂಕ್ಷನ್ ಇರುತ್ತೆ. ಈಗ ಸೆಲ್ವಿ ತನ್ನ ಮಕ್ಕಳ ಜೊತೆ ಅಲ್ಲಿಗೆ ಹೋಗ್ತಾಳೆ. ಇಲ್ಲಿ ಫಂಕ್ಷನ್ ಮುಗಿದ ಮೇಲೆ ಸೆಲ್ವಿಯನ್ನ ಒಂದು ಅನೌನ್ಸ್ಮೆಂಟ್ ಮಾಡ್ತಾನೆ. ಸೆಲ್ವಿ ಇಬ್ಬರು ಮಕ್ಕಳಲ್ಲಿ ಒಬ್ಬರನ್ನ ನಾನು ನನ್ನ ಅಳಿಯನಾಗಿ ತಗೋತೀನಿ ಅಂತ ಹೇಳ್ತಾನೆ. ಇನ್ನು ಇದೇ ಊರಲ್ಲಿ ಪೆರಿಮಾಳ್ ಅನ್ನೋ ಒಬ್ಬ ವ್ಯಕ್ತಿ ಇರ್ತಾನೆ. ಈತನಿಗೆ ಸೆಲ್ವಿ ಅಂದ್ರೆ ತುಂಬಾ ಇಷ್ಟ ಇರುತ್ತೆ. ಆದ್ರೆ ಸೆಲ್ವಿ ಮಾತ್ರ ಅವನ ಕಡೆ ನೋಡ್ತಾನೆ ಇರಲ್ಲ. ಹೀಗಿದ್ದಾಗ ಒಂದು ದಿನ ಒಬ್ಬ ಟೀಚರ್ ಸೆಲ್ವಿ ಹತ್ರ ಬರ್ತಾನೆ ಮತ್ತು ಆತ ಸೆಲ್ವಿಗೆ ನೀನು ಮತ್ತೆ ಮದುವೆ ಆಗ್ತೀಯಾ ಅಂತ ಕೇಳ್ತಾನೆ. ಇದನ್ನ ಕೇಳಿ ಸೆಲ್ವಿ ಆತನಿಗೆ ಕೆಲವೊಂದು ವಿಷಯ ಹೇಳ್ತಾಳೆ. ನಮ್ಮ ವಿಧವೆಯರಿಗೆ ಈ ಸಮಾಜದಲ್ಲಿ ಗೌರವ ಇಲ್ಲ, ನಾವು ಯಾವ ಫಂಕ್ಷನ್ಗೂ ಹೋಗೋ ಹಾಗಿಲ್ಲ, ಯಾರಿಗೂ ಆಶೀರ್ವಾದ ಕೊಡೋ ಹಾಗಿಲ್ಲ, ಜನ ನಮ್ಮನ್ನ ತುಂಬಾ ಕೀಳಾಗಿ ನೋಡ್ತಾರೆ, ಇನ್ನು ಗಂಡಸರಂತೂ ನಮ್ಮನ್ನ ಒಂದು ವಸ್ತುವಾಗಿ ನೋಡ್ತಾರೆ ಅಂತ ಹೇಳ್ತಾಳೆ.
ಆಕ್ಚುಲಿ ಸೆಲ್ವಿ ಇಂಡೈರೆಕ್ಟ್ ಆಗಿ ತಾನು ಕೂಡ ಮದುವೆ ಆಗೋಕೆ ಆಸೆ ಪಡ್ತಿದ್ದೀನಿ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಟೀಚರ್ಗೂ ಕೂಡ ಸೆಲ್ವಿಗೆ ಮದುವೆ ಆಗೋಕೆ ಇಷ್ಟ ಇದೆ ಅಂತ ಅರ್ಥವಾಗುತ್ತೆ. ಆತ ಅಲ್ಲಿಂದ ಭಾಸ್ಕರ್ ಹತ್ರ ಹೋಗ್ತಾನೆ. ಆತ ಭಾಸ್ಕರ್ಗೆ ನಾನು ನಿನ್ನ ತಾಯಿಯ ಮದುವೆ ಮಾಡಿಸ್ಬೇಕಂತ ಅನ್ಕೊಂಡಿದ್ದೀನಿ. ನನ್ನ ದೃಷ್ಟಿಯಲ್ಲಿ ಒಬ್ಬ ಟೀಚರ್ ಇದ್ದಾನೆ. ಆತ ತುಂಬಾ ಒಳ್ಳೆ ವ್ಯಕ್ತಿ. ನೀನು ಒಪ್ಕೊಂಡ್ರೆ ನಾನು ನಿಮ್ಮ ತಾಯಿ ಮದುವೆನ ಅವನ ಜೊತೆ ಮಾಡಿಸ್ತೀನಿ. ನಿಮ್ಮ ತಾಯಿಗೂ ಮದುವೆ ಆಗೋಕೆ ಇಷ್ಟ ಇದೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಭಾಸ್ಕರ್ ಅವನಿಗೆ ಏನು ಹೇಳದೆ ಅಲ್ಲಿಂದ ಸೀದಾ ತನ್ನ ಮನೆಗೆ ಬರ್ತಾನೆ. ಇಲ್ಲಿ ಬಂದು ಭಾಸ್ಕರ್ ತನ್ನ ತಾಯಿ ಮೇಲೆ ಕೋಪ ಮಾಡ್ಕೋತಿರ್ತಾನೆ. ಆಕ್ಚುಲಿ ಸೆಲ್ವಿಗೆ ಟೀಚರ್ ಭಾಸ್ಕರ್ಗೆ ಎಲ್ಲ ಹೇಳಿದ್ದಾನೆ ಅಂತ ಗೊತ್ತಿರುತ್ತೆ. ಈಗ ಭಾಸ್ಕರ್ ಸೆಲ್ವಿ ಮೇಲೆ ತುಂಬಾ ಕೋಪ ಮಾಡ್ತಾನೆ. ನೀನು ಈ ವಯಸ್ಸಲ್ಲಿ ಮದುವೆ ಆದ್ರೆ ಊರವರು ನಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅಂತ ಕೇಳ್ತಾನೆ. ಇದನ್ನ ಕೇಳಿ ಸೆಲ್ವಿಗೂ ಮುಜುಗರ ಆಗ್ತಿರುತ್ತೆ. ಭಾಸ್ಕರ್ ಈಗ ಮನೆ ಬಿಟ್ಟು ತನ್ನ ಹಾಸ್ಟೆಲ್ಗೆ ಹೋಗ್ತಾನೆ. ಇಲ್ಲಿ ಬಂದು ಭಾಸ್ಕರ್ ತನ್ನ ತಾಯಿ ಬಗ್ಗೆ ಯೋಚನೆ ಮಾಡ್ತಿರ್ತಾನೆ. ಇದರಿಂದ ಅವನು ಸರಿಯಾಗಿ ಓದಿನ ಕಡೆನೂ ಗಮನ ಕೊಡಲ್ಲ. ಇನ್ನೊಂದು ಕಡೆ ಸೆಲ್ವಿಗೂ ತುಂಬಾ ಬೇಜಾರಾಗ್ತಿರುತ್ತೆ. ಆಕೆ ಟ್ರಾವೆಲ್ ಕಂಪನಿಯಲ್ಲಿ ಕೆಲಸ ಬಿಡ್ತಾಳೆ ಮತ್ತು ಅಲ್ಲಿಂದ ಕೇರಳಕ್ಕೆ ಒಂದು ಮನೆಯಲ್ಲಿ ಕೆಲಸ ಮಾಡೋಕೆ ಹೋಗ್ತಾಳೆ. ಸೆಲ್ವಿ ಇಲ್ಲಿ ಬಂದಾಗ ತನ್ನ ಮಗನಿಗೆ ಕಾಲ್ ಮಾಡೋಕೆ ತುಂಬಾ ಸಲ ಟ್ರೈ ಮಾಡ್ತಾಳೆ. ಆದ್ರೆ ಭಾಸ್ಕರ್ ಆಕೆ ಕಾಲ್ ನ ರಿಸೀವ್ ಮಾಡ್ತಿರಲ್ಲ. ಹೀಗಿದ್ದಾಗ ಸೆಲ್ವಿ ತಾನು ಕೆಲಸ ಮಾಡ್ತಿದ್ದ ಮನೆಯಲ್ಲಿ ಒಬ್ಬ ಗಂಡ ಹೆಂಡತಿ ಇರ್ತಾರೆ. ಇವರು ಒಂದು ದಿನ ರೊಮ್ಯಾನ್ಸ್ ಮಾಡ್ತಾ ಇರ್ತಾರೆ. ಇದನ್ನ ಸೆಲ್ವಿ ನೋಡ್ಬಿಡ್ತಾಳೆ. ಇದನ್ನ ನೋಡಿ ಸೆಲ್ವಿಗೆ ತುಂಬಾ ಗಿಲ್ಟ್ ಫೀಲ್ ಆಗುತ್ತೆ. ಆದ್ರೆ ಆಕೆಯಲ್ಲೂ ಕೂಡ ಫೀಲಿಂಗ್ಸ್ ಇಟ್ಕೊಳ್ಳುತ್ತೆ. ಈಗ ಸೀನ್ ಅಲ್ಲಿಂದ ಭಾಸ್ಕರ್ ಕಡೆ ಶಿಫ್ಟ್ ಆಗುತ್ತೆ. ಭಾಸ್ಕರ್ ಅದೇ ಯೋಚನೆ ಮಾಡ್ತಿರ್ತಾನೆ. ಇವನು ಅದೇ ಚಿಂತೆಯಲ್ಲಿ ಡ್ರಿಂಕ್ ಮಾಡೋದು, ಸ್ಮೋಕ್ ಮಾಡೋದು ಕಲಿತಾನೆ. ಹೀಗಿದ್ದಾಗ ಸೆಲ್ವಿ ಒಂದು ದಿನ ಅವನಿಗೆ ಒಂದು ಲೆಟರ್ ಕಳಿಸ್ತಾಳೆ. ನಾನು ಮದುವೆ ಬಗ್ಗೆ ಯಾವತ್ತೂ ಮಾತಾಡಲ್ಲ, ನೀನು ನಿನ್ನ ಓದಿನ ಕಡೆ ಗಮನ ಕೊಡು ಅಂತ ಬರೆದಿರ್ತಾಳೆ. ಇನ್ನು ಭಾಸ್ಕರ್ ಓದ್ತಿದ್ದ ಕಾಲೇಜ್ ನಲ್ಲಿ ಒಬ್ಬ ಸಿಸ್ಟರ್ ಇರ್ತಾಳೆ. ಈಕೆ ಭಾಸ್ಕರ್ಗೆ ಓದೋಕೆ ತುಂಬಾ ಹೆಲ್ಪ್ ಮಾಡ್ತಿರ್ತಾಳೆ. ಇನ್ನು ಭಾಸ್ಕರ್ ಸ್ವಲ್ಪ ದಿನ ಆದ್ಮೇಲೆ ತನ್ನ ಇಂಜಿನಿಯರ್ ಡಿಗ್ರಿನ ಕಂಪ್ಲೀಟ್ ಮಾಡ್ತಾನೆ. ಆದ್ರೆ ಅವನು ಯಾವುದೇ ಜಾಬ್ ಮಾಡಲ್ಲ. ಅವನು ತನ್ನದೇ ಆದ ಒಂದು ಕೋಚಿಂಗ್ ಸೆಂಟರ್ ನ ಓಪನ್ ಮಾಡ್ತಾನೆ. ಈಗ ಸೀನ್ ಇಲ್ಲಿಂದ 5 ವರ್ಷಗಳ ನಂತರ ಶಿಫ್ಟ್ ಆಗುತ್ತೆ. ಇಲ್ಲಿ ನಮಗೆ ವಿವೇಕ್ ನ ತೋರಿಸ್ತಾರೆ. ವಿವೇಕ್ ಇನ್ನು ಕಾಲೇಜ್ ನಲ್ಲಿ ಇರ್ತಾನೆ. ಇನ್ನು ಅವನು ಸಂಧ್ಯಾ ಅನ್ನೋ ಹುಡುಗಿನ ಲವ್ ಮಾಡ್ತಿರ್ತಾನೆ. ಇವರಿಬ್ಬರು ಒಂದು ದಿನ ಊರಿಗೆ ಹೋಗ್ಬೇಕಂತ ಡಿಸೈಡ್ ಮಾಡಿದಾಗ ಅವರು ಸ್ಲೀಪರ್ ಬಸ್ ಇರ್ತಾರೆ. ಆದ್ರೆ ಸ್ಲೀಪರ್ ಬಸ್ ಅಲ್ಲಿ ಒಂದೇ ಸೀಟ್ ಇರುತ್ತೆ. ಇವರಿಬ್ಬರು ಅಡ್ಜಸ್ಟ್ ಮಾಡ್ಕೊಂಡು ಅದರಲ್ಲೇ ಹೋಗ್ತಿರ್ತಾರೆ. ಇವರು ಹೋಗ್ತಿದ್ದಾಗ ಅದೇ ಬಸ್ ಅಲ್ಲಿ ಸಂಧ್ಯಾ ತಾಯಿ ಕೂಡ ಬರ್ತಾಳೆ. ಈಕೆ ಸಂಧ್ಯಾ ಸ್ಲೀಪರ್ ನ ಕೆಳಗೆ ನೋಡಿ ಸಂಧ್ಯಾ ಇಲ್ಲಿ ಇದ್ದಾಳೆ ಅಂತ ಅರ್ಥ ಮಾಡ್ಕೋತಾಳೆ. ಆಕೆ ಸ್ಲೀಪರ್ ಬಸ್ ನ ಕವರ್ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಸಂಧ್ಯಾ ಮತ್ತು ವಿವೇಕ್ ಇರ್ತಾರೆ. ಇದನ್ನ ನೋಡಿ ಆಕೆಗೆ ತುಂಬಾ ಕೋಪ ಬರುತ್ತೆ. ಇನ್ನು ಸಂಧ್ಯಾ ತಾಯಿ ಮನೆಗೆ ಬಂದು ಆಕೆಗೆ ತುಂಬಾ ಹೊಡಿತಾಳೆ. ನಾನು ನಿನಗೆ ಓದೋಕೆ ಕಳಿಸಿದ್ದೆ, ನೀನ್ ನೋಡಿದ್ರೆ ಇಂಥ ಕಾರ್ಯಗಳನ್ನ ಮಾಡ್ತಿದ್ಯಾ ಅಂತ ಹೇಳ್ತಾಳೆ. ಇನ್ನು ಮಾರನೇ ದಿನ ಸಂಧ್ಯಾ ತಾಯಿ ಸೆಲ್ವಿ ಹತ್ರ ಹೋಗ್ತಾಳೆ. ನಿನ್ನ ಮಗನಿಗೆ ತಿಳಿಸಿ ಹೇಳು, ಅವನು ನನ್ನ ಮಗಳ ಜೊತೆ ತಿರುಗಾಡಬಾರ್ದು ಅಂತ ಹೇಳ್ತಾಳೆ. ಇದನ್ನ ಕೇಳಿ ಸೆಲ್ವಿಗೆ ತುಂಬಾ ಬೇಜಾರಾಗುತ್ತೆ. ಆಕೆ ವಿವೇಕ್ ಹತ್ರ ಬರ್ತಾಳೆ. ಆಕೆ ವಿವೇಕ್ಗೆ ನಾನು ನಿನಗೆ ಓದೋಕೆ ಕಳಿಸಿದ್ದೆ, ಆದ್ರೆ ನೀನು ನೋಡಿದ್ರೆ ಬಸ್ ಅಲ್ಲಿ ಹುಡುಗಿ ಜೊತೆ ಮಲ್ಕೊಂಡಿದ್ಯಾ ಅಂತ ಕೇಳ್ತಾಳೆ. ಇದನ್ನ ಕೇಳಿ ವಿವೇಕ್ ಆಕೆಗೆ, ಅಮ್ಮ ನೀನು ಅನ್ಕೊಂಡಿದಂಗೆ ಏನೂ ಆಗಿಲ್ಲ, ಅಲ್ಲಿ ಸೀಟ್ ಇದ್ದಿದ್ದಿಲ್ಲ, ಅದಕ್ಕೆ ನಾವು ಅಡ್ಜಸ್ಟ್ ಮಾಡಿ ಒಂದೇ ಸೀಟಲ್ಲಿ ಕೂತ್ಕೊಂಡಿದ್ವಿ ಅಂತ ಹೇಳ್ತಾನೆ. ನಾನು ಮತ್ತು ಸಂಧ್ಯಾ ಒಂದೇ ಸ್ಕೂಲಲ್ಲಿ ಓದಿದ್ವಿ, ಆಮೇಲೆ ಒಂದೇ ಕಾಲೇಜ್ ನಲ್ಲಿ ಓದಿದ್ವಿ. ನಾವಿಬ್ರು ಬೆಸ್ಟ್ ಫ್ರೆಂಡ್, ನಾವಿಬ್ರು ಸಣ್ಣವರಿದ್ದಾಗಿಂದ ಒಬ್ಬರನ್ನೊಬ್ಬರು ಇಷ್ಟಪಡ್ತಿದ್ದೀವಿ ಅಂತ ಹೇಳ್ತಾನೆ. ಅದನ್ನು ಕೇಳಿ ಸೆಲ್ವಿ ವಿವೇಕ್ಗೆ, ನಾನು ನಿನ್ನ ಮಾಮನಿಗೆ ಏನ್ ಹೇಳಿ, ಅವರು ನಿನ್ನ ಅಳಿಯನಾಗಿ ಮಾಡ್ಕೋಬೇಕು ಅನ್ಕೊಂಡಿದ್ದಾರೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ವಿವೇಕ್ ಆಕೆಗೆ, ಅಮ್ಮ ನನ್ನ ಬಿಟ್ಬಿಡು, ನೀನು ಅಣ್ಣನ ಮದುವೆನ ಮಾಮನ ಮಗಳ ಜೊತೆ ಮಾಡಿಸು ಅಂತ ಹೇಳ್ತಾನೆ. ಇನ್ನು ಸ್ವಲ್ಪ ದಿನ ಆದ್ಮೇಲೆ ಭಾಸ್ಕರ್ ಸಂಧ್ಯಾಗೆ ಕಾಲ್ ಮಾಡ್ತಾನೆ. ಆತ ಸಂಧ್ಯಾಗೆ, ಅಮ್ಮ ನಾನು ನಿನಗೆ ಒಂದು ವಿಷಯ ಹೇಳಬೇಕು, ನೀನು ಸುಮ್ಮನೆ ಮದುವೆ ಆಗ್ಬಿಡು ಅಂತ ಹೇಳ್ತಾನೆ. ಇದನ್ನು ಕೇಳಿ ಸಂಧ್ಯಾಗೆ ಶಾಕ್ ಆಗುತ್ತೆ. ಆಕೆ ಭಾಸ್ಕರ್ಗೆ ಬೈತಾಳೆ, ನಾನು 5 ವರ್ಷದಿಂದ ನಿನಗೆ ಮದುವೆ ಆಗ್ತೀನಿ ಅಂತ ಹೇಳಿದ್ದೆ, ಈಗ ನನಗೆ ಮದುವೆ ಆಗೋ ಯಾವ ಆಸೆ ಇಲ್ಲ, ಅದನ್ನ ಮರ್ತು ಬಿಡು ಅಂತ ಹೇಳ್ತಾಳೆ. ಆದ್ರೆ ಭಾಸ್ಕರ್ ಮಾತ್ರ ಕೇಳ್ತಿರಲ್ಲ. ಅವನು ಪದೇ ಪದೇ ಸಂಧ್ಯಾಗೆ ಕಾಲ್ ಮಾಡಿ, ಅಮ್ಮ ನೀನು ಮದುವೆ ಆಗು ಅಂತ ಹೇಳ್ತಿರ್ತಾನೆ. ಇನ್ನೊಂದು ಕಡೆ ವಿವೇಕ್ ಕೂಡ ಸೆಲ್ವಿಗೆ ಕಾಲ್ ಮಾಡ್ತಿರ್ತಾನೆ. ಆತ ಸೆಲ್ವಿಗೆ, ಅಮ್ಮ ನೀನು ಅಣ್ಣನ ಮದುವೆನ ಬೇಗ ಮಾಡಿಸು, ಯಾಕಂದ್ರೆ ಸಂಧ್ಯಾ ಮನೆಯಲ್ಲಿ ಪ್ರಾಬ್ಲಮ್ ನಡೀತಾ ಇದೆ, ನೀನು ಅಣ್ಣನ ಮದುವೆನ ಮಾಡಿಸಿದ್ರೆ ನಾನು ಸಂಧ್ಯಾನ ಮದುವೆ ಆಗ್ತೀನಿ ಅಂತ ಹೇಳ್ತಿರ್ತಾನೆ. ಆಕ್ಚುಲಿ ವಿವೇಕ್ಗೆ ಭಾಸ್ಕರ್ ಸೆಲ್ವಿ ಮದುವೆ ಮಾಡಿಸ್ಬೇಕು ಅನ್ಕೊಂಡಿದ್ದಾನೆ ಅಂತ ಗೊತ್ತಿರಲ್ಲ. ಈ ಕಡೆ ಭಾಸ್ಕರ್ ಮಾತ್ರ ಕಂಟಿನ್ಯೂ ಆಗಿ ತನ್ನ ತಾಯಿಗೆ ಕಾಲ್ ಮಾಡ್ತಿರ್ತಾನೆ ಮತ್ತು ನೀವು ಮದುವೆ ಆಗ್ಲೇಬೇಕು ಅಂತ ಹೇಳ್ತಿರ್ತಾನೆ. ಹೀಗೆ ಭಾಸ್ಕರ್ ಪದೇ ಪದೇ ಕಾಲ್ ಮಾಡ್ತಿದ್ದರಿಂದ ಒಂದು ದಿನ ಸೆಲ್ವಿ ಮದುವೆಗೆ ಒಪ್ಕೋತಾಳೆ. ಆಕೆ ಮೊದಲು ನಿನ್ನ ಮದುವೆನ ಮಾಡಿಸೋಣ, ಆಮೇಲೆ ನನ್ನ ಮದುವೆ ಆಗ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಭಾಸ್ಕರ್, ನಾನು ಒಂದು ಹುಡುಗಿನ ನೋಡ್ತೀನಿ, ಆದ್ರೆ ಅದಕ್ಕಿಂತ ಮುಂಚೆ ನಿಮ್ಮ ಮದುವೆನ ಮಾಡಿಸ್ತೀನಿ ಅಂತ ಹೇಳ್ತಾನೆ. ಈಗ ಭಾಸ್ಕರ್ ಒಂದು ಮ್ಯಾಟ್ರಿಮನಿಯಲ್ಲಿ ಒಬ್ಬ ಹುಡುಗಿನ ನೋಡಿರ್ತಾನೆ. ಅವನು ಆಕಿನ ಮೀಟ್ ಆಗೋಕೆ ಹೋಗ್ತಾನೆ. ಭಾಸ್ಕರ್ ನೋಡಕ್ಕೆ ಬಂದ ಹುಡುಗಿ ಮನೆಯವರು ಕಾಂಟೆಂಟ್ ಕ್ರಿಯೇಟರ್ ಆಗಿರ್ತಾರೆ. ಅವರು ತಮ್ಮ ಜೀವನದಲ್ಲಿ ನಡೆಯೋ ಪ್ರತಿಯೊಂದು ಮೂಮೆಂಟ್ ನ ವಿಡಿಯೋ ಮಾಡಿ ಫೇಸ್ಬುಕ್ ಅಥವಾ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡ್ತಿರ್ತಾರೆ. ಇದನ್ನು ನೋಡಿ ಭಾಸ್ಕರ್ಗೆ ವಿಚಿತ್ರ ಅನಿಸುತ್ತೆ. ಅವನು ಆ ಹುಡುಗಿನ ಮೀಟ್ ಆಗ್ತಾನೆ. ಭಾಸ್ಕರ್ ಆ ಹುಡುಗಿಗೆ, ನಾನು ನನ್ನ ತಾಯಿ ಮದುವೆನ ಮೊದಲು ಮಾಡಿಸ್ಬೇಕು ಅನ್ಕೊಂಡಿದ್ದೀನಿ, ನಾನು ಸುಮ್ಮನೆ ಫಾರ್ಮಾಲಿಟಿಗಾಗಿ ನಿಮ್ಮನ್ನ ನೋಡೋಕೆ ಬಂದೆ, ನಮ್ಮ ತಾಯಿ ಮದುವೆ ಆದ್ಮೇಲೆ ನಾನು ನಿಮ್ಮ ಜೊತೆ ಮದುವೆ ಆಗ್ತೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಆ ಹುಡುಗಿ ಅಷ್ಟಕ್ಕೂ, ನೀವ್ಯಾಕೆ ನಿಮ್ಮ ತಾಯಿ ಮದುವೆನ ಮಾಡಿಸ್ಬೇಕು ಅನ್ಕೊಂಡಿದ್ದೀರಾ ಅಂತ ಕೇಳ್ತಾಳೆ. ಆಗ ಭಾಸ್ಕರ್ ಒಂದು ಬ್ಯಾಕ್ ಸ್ಟೋರಿನ ಹೇಳ್ತಾನೆ. ಈಗ ಸ್ಟೋರಿ ಹಿಂದಕ್ಕೆ ಹೋಗುತ್ತೆ. ಭಾಸ್ಕರ್ ತನ್ನ ಕೋಚಿಂಗ್ ಇನ್ಸ್ಟಿಟ್ಯೂಟ್ ನಲ್ಲಿ ಕೆಲಸ ಮಾಡ್ತಿದ್ದಾಗ ಸಿಟಿಯಲ್ಲಿ ಒಂದು ರೂಮ್ ಮಾಡ್ಕೊಂಡು ಇರ್ತಾನೆ. ಆಗಾಗ ಸೆಲ್ವಿ ಬಂದು ಆ ರೂಮ್ ನ ಕ್ಲೀನ್ ಮಾಡಿ ಹೋಗ್ತಿರ್ತಾಳೆ. ಅವನು ತನ್ನ ರೂಮ್ ಅಲ್ಲಿ ಒಂದು ಕ್ಯಾಮ್ರಾನ ಸೆಟ್ ಮಾಡಿರ್ತಾನೆ. ಸೆಲ್ವಿ ಒಂದು ದಿನ ರೂಮ್ ಅಲ್ಲಿ ಕೆಲಸ ಮಾಡ್ತಿದ್ದಾಗ ಅಲ್ಲಿ ಒಂದು ಎಲಿ ಬಂದಿರುತ್ತೆ. ಆಕೆ ಅದನ್ನ ಹಿಡಿದು ಒಂದು ಬೋನಲ್ಲಿ ಹಾಕ್ತಾಳೆ. ಇದನ್ನ ನೋಡಿ ಭಾಸ್ಕರ್ಗೆ ತನ್ನ ತಾಯಿ ಕೂಡ ಬೋನಲ್ಲಿರೋ ಇಲಿಯಂತೆ ಆಗಿದ್ದಾಳೆ ಅಂತ ಅರ್ಥವಾಗುತ್ತೆ. ಅಂದ್ರೆ ಆಕೆ ಕೂಡ ಒಬ್ಬಂಟಿಗಳಾಗಿರ್ತಾಳೆ. ಆಗ ಅವನು ತನ್ನ ತಾಯಿಗೂ ಒಂದು ಲೈಫ್ ಇದೆ, ಆಕೆ ಕೂಡ ತನ್ನ ಜೀವನವನ್ನ ಬದುಕಬೇಕು ಅಂತ ಅರ್ಥ ಮಾಡ್ಕೊತಾನೆ. ಅದಕ್ಕೆ ಅವನು ಸಲಹೆ ತಗೊಳಕ್ಕೆ ತನ್ನ ಕಾಲೇಜ್ ನಲ್ಲಿದ್ದ ಸಿಸ್ಟರ್ ಹತ್ರ ಹೋಗ್ತಾನೆ. ಇಲ್ಲಿ ಭಾಸ್ಕರ್ ಸಿಸ್ಟರ್ಗೆ, ನಾನು ನನ್ನ ತಾಯಿ ಮದುವೆನ ಮಾಡಿಸ್ಬೇಕು ಅನ್ಕೊಂಡಿದ್ದೀನಿ, ಯಾಕಂದ್ರೆ ಆಕೆ ನಮ್ಮ ಜೀವನವನ್ನ ಸರಿ ಮಾಡೋಕೆ ತಾನು ಇಷ್ಟು ದಿನ ಒಬ್ಬಂಟಿಗಳಾಗಿದ್ದಾಳೆ, ನನಗನ್ಸುತ್ತೆ ಆಕೆಗೂ ಕೂಡ ಒಬ್ಬ ಪಾರ್ಟ್ನರ್ ಇರಬೇಕಾಗಿತ್ತು ಅಂತ ಹೇಳ್ತಾನೆ.
ಇದನ್ನ ಕೇಳಿ ಸಿಸ್ಟರ್ ಕೂಡ ಅವನನ್ನ ಅಪ್ರಿಶಿಯೇಟ್ ಮಾಡ್ತಾಳೆ. ನೀನು ಕರೆಕ್ಟ್ ಆಗಿ ಹೇಳಿದ್ದೀಯಾ, ನಿನ್ನ ತಾಯಿ ನಿಮ್ಮ ಜವಾಬ್ದಾರಿಯಲ್ಲಿ ಇಷ್ಟು ದಿನ ಜೀವನವನ್ನ ಕಳೆದಿದ್ದಾಳೆ. ಆಕೆ ಯಾವತ್ತೂ ತನ್ನ ಸಂತೋಷದ ಬಗ್ಗೆ ಯೋಚನೆ ಮಾಡಿಲ್ಲ. ಜೀವನದಲ್ಲಿ ಒಬ್ಬ ಪಾರ್ಟ್ನರ್ ಇರೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಭಾಸ್ಕರ್ಗೂ ತನ್ನ ಡಿಸಿಷನ್ ಕರೆಕ್ಟ್ ಆಗಿದೆ ಅಂತ ಅರ್ಥವಾಗುತ್ತೆ. ಈಗ ಪ್ರೆಸೆಂಟ್ ನಲ್ಲಿ ಅವನು ನೋಡೋಕೆ ಬಂದ ಹುಡುಗಿ ವಂದನಾಗೆ ಅದಕ್ಕೆ ನಾನು ನನ್ನ ತಾಯಿ ಮದುವೆನ ಮಾಡಿಸ್ಬೇಕು ಅನ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ವಂದನ ಕೂಡ ಅವನನ್ನ ಅಪ್ರಿಶಿಯೇಟ್ ಮಾಡ್ತಾಳೆ. ನೀನು ಸರಿಯಾದ ಡಿಸಿಷನ್ ತಗೊಂಡಿದ್ಯಾ ಅಂತ ಹೇಳ್ತಾಳೆ. ಈಗ ಭಾಸ್ಕರ್ ವಂದನಗೆ ಒಂದು ಡೀಲ್ ಹೇಳ್ತಾನೆ. ನಾವಿಬ್ರು ಮದುವೆ ಫಿಕ್ಸ್ ಆಗಿರೋ ತರ ನಾಟಕ ಮಾಡೋಣ, ಆಗ ನನ್ನ ತಾಯಿ ಮದುವೆಗೆ ಒಪ್ಕೋತಾಳೆ. ಇನ್ನು ನಿಮ್ಮ ಮನೆಯವರಿಗೆ ಕಂಟೆಂಟ್ ಕೂಡ ಸಿಗುತ್ತೆ ಅಂತ ಹೇಳ್ತಾನೆ. ಆಗ ವಂದನ ಸರಿ ಅಂತ ಅವನ ಮಾತಿಗೆ ಒಪ್ಕೋತಾಳೆ. ಈಗ ಭಾಸ್ಕರ್ ತನ್ನ ತಾಯಿ ಹತ್ರ ಬಂದು ಇದೇ ವಿಷಯ ಹೇಳ್ತಾನೆ. ಇದನ್ನ ಕೇಳಿ ಆಕೆ ಕೂಡ ಶಾಕ್ ಆಗ್ತಾಳೆ. ಅವರು ಹೇಗೆ ಇಷ್ಟು ಈಸಿಯಾಗಿ ಒಪ್ಕೊಂಡ್ರು ಅಂತ ಹೇಳ್ತಾಳೆ. ಇನ್ನೊಂದು ಕಡೆ ಈ ವಿಷಯ ವಿವೇಕ್ಗೆ ಗೊತ್ತಿರಲ್ಲ. ಅವನಿಗೆ ಈ ವಿಷಯ ಗೊತ್ತಾದಾಗ ಅವನು ಭಾಸ್ಕರ್ ರೂಮ್ಗೆ ಬಂದು ಅವನ ಜೊತೆ ಜಗಳ ಮಾಡ್ತಾನೆ. ನೀನ್ ಯಾಕೆ ಈ ವಯಸ್ಸಲ್ಲಿ ತಾಯಿ ಮದುವೆನ ಮಾಡಿಸ್ಬೇಕು ಅನ್ಕೊಂಡಿದ್ಯಾ ಅಂತ ಕೇಳ್ತಾನೆ. ಆಗ ಭಾಸ್ಕರ್ ಅವನಿಗೆ ನಿನಗೆ ಅರ್ಥ ಆಗಲ್ಲ, ನಾನು 5 ವರ್ಷ ಕೆಳಗೆ ಹೀಗೆ ಅಪೋಸ್ ಮಾಡಿದ್ದೆ, ಆದ್ರೆ ಈಗ ನನಗೆ ಅರ್ಥವಾಗ್ತಿದೆ, ಅದಕ್ಕೆ ನೀನು ಸುಮ್ನಿರು ಅಂತ ಹೇಳ್ತಾನೆ. ಇನ್ನು ಸ್ವಲ್ಪ ದಿನ ಆದ್ಮೇಲೆ ವಿವೇಕ್ ಮತ್ತು ಭಾಸ್ಕರ್ ಮಾಮ ಇವರ ಮನೆಗೆ ಬರ್ತಾನೆ. ಈತ ಇಲ್ಲಿ ಬಂದು ತನ್ನ ಮಗಳ ಮದುವೆ ಬಗ್ಗೆ ಮಾತಾಡ್ತಾನೆ. ಇದನ್ನ ಕೇಳಿ ಅವರು ತನ್ನ ಮಾಮನಿಗೆ, ಮಾಮ ನಿನ್ನ ಮಗಳು ಇನ್ನೂ ಸಣ್ಣವಳಿದ್ದಾಳೆ, ಆಕೆ ಸ್ಕೂಲಲ್ಲಿ ಓದ್ತಿದ್ದಾಳೆ, ಈಗ ಯಾಕೆ ಆಕೆ ಮದುವೆ ವಿಷಯನ ಮಾತಾಡ್ತಿದ್ಯಾ ಅಂತ ಹೇಳ್ತಾರೆ. ಇದನ್ನ ಕೇಳಿ ಅವನಿಗೆ ಅರ್ಥವಾಗುತ್ತೆ. ಅವನು ಇವರ ಮೇಲೆ ಕೋಪ ಮಾಡ್ತಾನೆ. ಅವನು ಸೆಲ್ವಿಗೆ, ನಿನ್ನ 2 ಮಕ್ಕಳಲ್ಲಿ ಒಬ್ಬರು ನನ್ನ ಮಗಳನ್ನ ಮದುವೆ ಆಗ್ಬೇಕು, ಇಲ್ಲಾಂದ್ರೆ ನಾನು ಈ ಮನೆ ಕಡೆ ಬರಲ್ಲ ಅಂತ ಹೇಳ್ತಾನೆ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಸಂಧ್ಯಾ ವಿವೇಕ್ಗೆ ಕಾಲ್ ಮಾಡ್ತಾಳೆ. ವಿವೇಕ್ ಸಂಧ್ಯಾಗೆ ಭಾಸ್ಕರ್ ತನ್ನ ತಾಯಿ ಮದುವೆನ ಮಾಡಿಸ್ತಿದ್ದಾನೆ ಅಂತ ಹೇಳಿರ್ತಾನೆ. ಸಂಧ್ಯಾ ವಿವೇಕ್ಗೆ, ನಾನು ನಿನ್ನ ಬಗ್ಗೆ ಮನೆಯಲ್ಲಿ ಹೇಳಿ ಅವರನ್ನ ಒಪ್ಪಿಸಿದ್ದೀನಿ, ಆದ್ರೆ ಈಗ ನಿನ್ನ ತಾಯಿ ಮದುವೆ ಆಗ್ತಿದೆ ಅಂತ ಗೊತ್ತಾದ್ರೆ ಅವರು ಈ ಮದುವೆಗೆ ಒಪ್ಕೊಳ್ಳಲ್ಲ, ನೀನು ಅದನ್ನ ಹೇಗಾದ್ರೂ ಮಾಡಿ ತಡಿ ಅಂತ ಹೇಳ್ತಾಳೆ. ಇದನ್ನು ಕೇಳಿ ವಿವೇಕ್ ಸಂಧ್ಯಾಗೆ, ನಿನಗೆ ಅರ್ಥವಾಗ್ತಿಲ್ಲ, ನನ್ನ ತಾಯಿಗೂ ಒಂದು ಪರ್ಸನಲ್ ಲೈಫ್ ಇದೆ, ಆಕೆ ಮದುವೆ ಆಗೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾನೆ. ಇದನ್ನ ಕೇಳಿ ಸಂಧ್ಯಾಗೆ ತುಂಬಾ ಕೋಪ ಬರುತ್ತೆ. ಇವರು ಜಗಳ ಮಾಡ್ಕೋತಾರೆ ಮತ್ತು ಇವರ ಬ್ರೇಕಪ್ ಕೂಡ ಆಗುತ್ತೆ. ಇದನ್ನೆಲ್ಲ ಭಾಸ್ಕರ್ ಮತ್ತು ಸೆಲ್ವಿ ಕೂಡ ಕೇಳ್ತಿರ್ತಾರೆ. ಸೆಲ್ವಿ ಭಾಸ್ಕರ್ ಹತ್ರ ಬಂದು ಇದೆಲ್ಲ ನಿನ್ನಿಂದನೇ ಆಗಿದ್ದು, ಈಗ ಏನ್ ಮಾಡ್ಬೇಕು ಅಂತ ಹೇಳ್ತಾಳೆ. ಇನ್ನು ಅದೇ ಟೈಮಲ್ಲಿ ವಂದನಾ ಕೂಡ ಭಾಸ್ಕರ್ಗೆ ಕಾಲ್ ಮಾಡ್ತಾಳೆ. ಆಗ ಭಾಸ್ಕರ್ ಆಕೆಗೆ, ನನ್ನ ತಾಯಿ ಮದುವೆಗೆ ಒಪ್ಕೋತಾ ಇಲ್ಲ, ಅದಕ್ಕೆ ನಮ್ಮ ಮದುವೆ ಕೂಡ ಕ್ಯಾನ್ಸಲ್ ಅಂತ ಹೇಳ್ತಾನೆ. ಇನ್ನು ತನ್ನ ತಾಯಿಗೆ, ನಾನು ಮತ್ತು ವಂದನಾ ಕೇವಲ ನಾಟಕ ಮಾಡ್ತಾ ಇದ್ವಿ ನಿನ್ನ ಮದುವೆಗೆ ಒಪ್ಸೋಕೆ, ಈಗ ನೀನು ಮದುವೆ ಆಗಿಲ್ಲ ಅಂದ್ರೆ ನಾವ್ಯಾಕೆ ಮದುವೆ ಆಗ್ಬೇಕು ಅಂತ ಹೇಳ್ತಾನೆ. ಇನ್ನು ರಾತ್ರಿ ಆದಾಗ ಇವರು ಊಟ ಮಾಡದೆ ಅಲ್ಲಿಂದ ಹೋಗ್ಬಿಡ್ತಾರೆ. ಇದನ್ನ ನೋಡಿ ಸೆಲ್ವಿಗೆ ತುಂಬಾ ಬೇಜಾರಾಗುತ್ತೆ. ಅದಕ್ಕೆ ಆಕೆ ತಾನು ಇಲ್ಲಿಂದ ಬೇರೆ ಕಡೆ ಹೋಗಿ ಕೆಲಸ ಮಾಡಬೇಕು, ಇದರಿಂದ ಇವರಿಗೆ ಬುದ್ಧಿ ಬರುತ್ತೆ ಅಂತ ಡಿಸೈಡ್ ಮಾಡ್ತಾಳೆ. ಇದೇ ಸೀನ್ ನಾವು ಮೂವಿ ಸ್ಟಾರ್ಟಿಂಗ್ ನಲ್ಲಿ ನೋಡಿದ್ದು. ವಂದನಾ ಯಾರಿಗೂ ಹೇಳದೆ ಕೇರಳಗೆ ಹೋಗಿ ಕೆಲಸ ಮಾಡ್ಬೇಕಂತ ಇರ್ತಾಳೆ. ಅದೇ ಟೈಮಲ್ಲಿ ಆಕೆಗೆ ಆಕ್ಸಿಡೆಂಟ್ ಆಗಿ ನೀರಲ್ಲಿ ಬಿದ್ದಿರ್ತಾಳೆ. ಇನ್ನೊಂದು ಕಡೆ ಭಾಸ್ಕರ್ ಮತ್ತು ವಿವೇಕ್ ಅವನ ತಾಯಿನ ಹುಡುಕ್ತಿರ್ತಾರೆ. ಆದ್ರೆ ಆಕೆ ಎಲ್ಲಿದ್ದಾಳೆ ಅಂತ ಇವರಿಗೆ ಗೊತ್ತಾಗಲ್ಲ. ಆಗ ಇವರು ಭಯದಲ್ಲಿ ಪೊಲೀಸ್ ಕಂಪ್ಲೇಂಟ್ ಸಹ ಕೊಡ್ತಾರೆ. ಇವರು ಈಗ ಎಲ್ಲಾ ಕಡೆ ಅವನ ತಾಯಿನ ಹುಡುಕ್ತಿರ್ತಾರೆ. ಅವರು ಕೇರಳಗೂ ಹೋಗ್ತಾರೆ, ಆದ್ರೆ ಅವರಿಗೆ ಅವರ ತಾಯಿ ಬಗ್ಗೆ ಯಾವುದೇ ಇನ್ಫಾರ್ಮೇಶನ್ ಸಿಗಲ್ಲ. ಹೀಗಿದ್ದಾಗ ಒಂದು ದಿನ ಸೆಲ್ವಿ ಅಣ್ಣನಿಗೆ ಯಾರಿಂದನೂ ಕಾಲ್ ಬರುತ್ತೆ. ಆಗ ಅವರು ಮೇರಿ ಬಗ್ಗೆ ಹೇಳ್ತಾರೆ. ಆಗ ಇವರೆಲ್ಲ ಸೇರಿ ಹಾಸ್ಪಿಟಲ್ಗೆ ಹೋಗ್ತಾರೆ. ಹಾಸ್ಪಿಟಲ್ ನಲ್ಲಿ ಮೇರಿ ಅನ್ನೋ ಮಹಿಳೆ ಪೊಲೀಸರಿಗೆ ತನ್ನ ಸ್ಟೇಟ್ಮೆಂಟ್ ಕೊಡ್ತಿರ್ತಾಳೆ. ಅವತ್ತು ಕೃಷ್ಣನ ಟೀಮ್ ಅಲ್ಲಿ ಮೇರಿ ಅನ್ನೋ ಮಹಿಳೆ ಇರ್ತಾಳೆ. ಈಕೆ ಸೆಲ್ವಿನ ನೋಡಿರ್ತಾಳೆ. ಈಕೆ ಸೆಲ್ವಿ ಹಿಂದೆ ಕಾಡೊಂದಿ ಬಿದ್ದಿರೋದನ್ನ ನೋಡ್ತಾಳೆ. ಆಗ ಆಕೆ ಸೆಲ್ವಿ ಹಿಂದೆ ಓಡ್ತಾಳೆ. ಆದ್ರೆ ಸ್ವಲ್ಪ ದೂರ ಬಂದಾಗ ಇವರಿಗೆ ಸೆಲ್ವಿ ಕಾಣಲ್ಲ, ಆದ್ರೆ ಆಕೆಗೆ ಅಲ್ಲಿ ಬಾವಿ ಕಾಣುತ್ತೆ. ಆಗ ಮೇರಿಗೆ ಡೌಟ್ ಬಂದು ಆ ಬಾವಿ ಒಳಗೆ ಜಂಪ್ ಹೊಡಿತಾಳೆ. ಆಗ ಅಲ್ಲಿ ಸೆಲ್ವಿ ಇರ್ತಾಳೆ. ಹೀಗೆ ಸೆಲ್ವಿ ಪ್ರಾಣ ಕಾಪಾಡಿರ್ತಾಳೆ. ಈಗ ಸೆಲ್ವಿ ಹಾಸ್ಪಿಟಲ್ ಇರ್ತಾಳೆ. ಈಕೆಗೆ ಎಚ್ಚರಿಕೆ ಆದಾಗ ಆಕೆ ತನ್ನ 2 ಮಕ್ಕಳನ್ನ ಕರೀತಾಳೆ. ಆದ್ರೆ ಭಾಸ್ಕರ್ ಮಾಮ ಒಳಗೆ ಹೋಗ್ತಾನೆ. ಆತ ಸೆಲ್ವಿ ಮಕ್ಕಳು ತನ್ನ ಮಗಳ ಜೊತೆ ಮದುವೆ ಆಗೋಕೆ ಒಪ್ಪದಿದ್ದಾಗ ಸೆಲ್ವಿ ಬೇಕಂತ ಸೂಸೈಡ್ ಮಾಡ್ಕೊಳಕ್ಕೆ ಹೋಗಿದ್ಲು ಅಂತ ಅನ್ಕೋತಾನೆ. ಅದಕ್ಕೆ ಅವನು ಸೆಲ್ವಿಗೆ, ನೀನು ಚಿಂತೆ ಪಡಬೇಡ, ಅವರು ತುಂಬಾ ಭಯದಲ್ಲಿದ್ದಾರೆ, ಈಗ ನೀನು ಅವರನ್ನು ಒಪ್ಪಿಸಿ ನನ್ನ ಮಗಳ ಜೊತೆ ಮದುವೆ ಆಗುವಂತೆ ಹೇಳು ಅಂತ ಹೇಳ್ತಾನೆ. ಅದಾದ್ಮೇಲೆ ಭಾಸ್ಕರ್ ಮತ್ತು ವಿವೇಕ್ ಒಳಗೆ ಬರ್ತಾರೆ. ಇವರು ಒಳಗೆ ಬಂದು ಸೆಲ್ವಿಗೆ ಸಾರಿ ಅಂತ ಕೇಳ್ತಾರೆ. ಆದ್ರೆ ಸಂಧ್ಯಾ ಅವರಿಗೆ ಏನು ಹೇಳಲ್ಲ. ನಾನು ಇವರಿಗೆ ಸಾರಿ ಕೇಳಿದ್ರೆ ಇವರು ಮತ್ತೆ ಮದುವೆ ಆಗುವಂತ ಹೇಳ್ತಾರೆ, ಅದಕ್ಕೆ ನಾನು ಏನು ಹೇಳಲ್ಲ ಅಂತ ಅನ್ಕೋತಾಳೆ. ಇನ್ನೊಂದು ಕಡೆ ನಮಗೆ ವಂದನನ ತೋರಿಸ್ತಾರೆ. ಈಗ ವಂದನಾ ನಿಜವಾಗ್ಲೂ ಭಾಸ್ಕರ್ನ ಲವ್ ಮಾಡೋಕೆ ಸ್ಟಾರ್ಟ್ ಮಾಡಿರ್ತಾಳೆ. ಇನ್ನು ಈ ಕಡೆ ಸಂಧ್ಯಾ ಮನೆಯವರು ಸಂಧ್ಯಾ ಮದುವೆನ ಬೇರೆ ಹುಡುಗನ ಜೊತೆ ಮಾಡ್ಬೇಕು ಅನ್ಕೊಂಡಿರ್ತಾರೆ. ಆದ್ರೆ ಆಕೆ ಮಾತ್ರ, ನಾನು ಮದುವೆ ಆದ್ರೆ ವಿವೇಕ್ನೇ ಮದುವೆ ಆಗ್ತೀನಿ, ನಾನು ಬೇರೆ ಯಾರನ್ನ ಮದುವೆ ಆಗಲ್ಲ ಅಂತ ಹೇಳ್ತಿರ್ತಾಳೆ. ಇನ್ನು ಆಕೆ ತನ್ನ ಮನೆ ಮೇಲೆ ಸಂಧ್ಯಾ ಲವ್ ವಿವೇಕ್ ಅಂತ ಬರ್ಕೊಂಡಿರ್ತಾಳೆ. ಹೀಗಿದ್ದಾಗ ಒಂದು ದಿನ ಸೆಲ್ವಿ ಊರಲ್ಲಿ ಒಬ್ಬ ವ್ಯಕ್ತಿ ಸತ್ತೋಗ್ತಾನೆ. ಈತನಿಗೆ ಆಕ್ಸಿಡೆಂಟ್ ಆಗಿರುತ್ತೆ. ಇನ್ನು ಈಕೆ ಹೆಂಡತಿ ಇನ್ನೂ ಸಣ್ಣವಳಾಗಿರ್ತಾಳೆ. ಆದ್ರೆ ಆ ಟೈಮಲ್ಲಿ ಆಕೆ ಪ್ರೆಗ್ನೆಂಟ್ ಆಗಿರ್ತಾಳೆ. ಇದನ್ನು ನೋಡಿ ಸೆಲ್ವಿಗೆ ತುಂಬಾ ಬೇಜಾರಾಗುತ್ತೆ. ಈ ವಯಸ್ಸಲ್ಲಿ ಈಕೆ ವಿಧವೆ ಆದ್ರೆ ಮುಂದೆ ಜೀವನ ಈಕೆದು ಹೇಗೆ ಅಂತ ಯೋಚನೆ ಮಾಡ್ತಾಳೆ. ಇನ್ನು ಆಕೆ ಮನೆಗೆ ಬಂದು ಆಕೆ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಆಕೆ ತುಂಬಾ ಬೇಜಾರಿರ್ತಾಳೆ. ಇದನ್ನ ನೋಡಿ ಭಾಸ್ಕರ್ಗೆ ಕೋಪ ಬರುತ್ತೆ. ಆತ ಸೆಲ್ವಿಗೆ, ನೀನ್ ಯಾಕೆ ಚಿಂತೆ ಪಡ್ತಾ ಇದೆಯಾ, ಎಲ್ಲ ನಾಟಕ ಮಾಡ್ತೀಯಾ, ಸುಮ್ಮನೆ ಇರು ಅಂತ ಹೇಳ್ತಾನೆ. ಇದನ್ನ ಕೇಳಿ ಸೆಲ್ವಿ ಅವನಿಗೆ, ನಾನು ನಾಟಕ ಮಾಡ್ತಾ ಇದ್ದೀನ, ಇಂಥ ವಯಸ್ಸಲ್ಲಿ ಆಕೆ ವಿಧವೆ ಆಗಿದ್ದಾಳೆ, ಆಕೆಯ ಪರಿಸ್ಥಿತಿ ಏನು ಅಂತ ನಿಮಗೆ ಅರ್ಥ ಆಗ್ತಿಲ್ಲ, ಆಕೆ ಈಗ ಪೂರ್ತಿ ಜೀವನ ಒಬ್ಬಳೆ ಕಳಿಬೇಕು ಅಂತ ಹೇಳ್ತಾನೆ. ಇದನ್ನ ಕೇಳಿ ಭಾಸ್ಕರ್ ಆಕೆಗೆ, ನಾನು ಕೂಡ ನಿನಗೆ ಇದೇ ಹೇಳೋಕೆ ಟ್ರೈ ಮಾಡ್ತಿದ್ದೆ, ಒಬ್ಬ ಮಹಿಳೆ ತನ್ನ ಗಂಡನ ಕಳ್ಕೊಂಡ್ಮೇಲೆ ಆಕೆ ಜೀವನ ಮುಗಿದು ಹೋಗಬಾರ್ದು, ಆಕೆ ತನ್ನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕು, ತನಗೆ ಹುಟ್ಟುವ ಮಗನ ಬಗ್ಗೆ ಯೋಚನೆ ಮಾಡಬೇಕು.
ಅದಕ್ಕೆ ಮೊದಲು ನೀನು ಮುಂದೆ ಬರಬೇಕು, ನೀನು ಮದುವೆ ಆದ್ರೆ ನೀನು ಬೇರೆಯವರಿಗೆ ಇನ್ಸ್ಪಿರೇಷನ್ ಆಗಿರ್ತೀಯ ಅಂತ ಹೇಳ್ತಾನೆ. ಇದನ್ನು ಕೇಳಿ ಸೆಲ್ವಿಗೂ ಸ್ವಲ್ಪ ವಿಚಿತ್ರ ಅನ್ಸುತ್ತೆ. ಆಕೆ ಕೂಡ ಅದರ ಬಗ್ಗೆ ಯೋಚನೆ ಮಾಡ್ತಾಳೆ. ಇನ್ನೂ ಸ್ವಲ್ಪ ಹೊತ್ತಾದ್ಮೇಲೆ ಸೆಲ್ವಿ ಭಾಸ್ಕರ್ಗೆ ಕಾಲ್ ಮಾಡಿ ನಾನು ಮದುವೆ ಆಗೋಕೆ ರೆಡಿ ಇದ್ದೀನಿ ಅಂತ ಹೇಳ್ತಾಳೆ. ಇದನ್ನು ಕೇಳಿ ಭಾಸ್ಕರ್ ಮತ್ತು ವಿವೇಕ್ ಕೂಡ ತುಂಬಾ ಖುಷಿ ಆಗ್ತಾರೆ. ಈಗ ಭಾಸ್ಕರ್ ತನ್ನ ತಾಯಿಗಾಗಿ ಹುಡುಗನನ್ನ ಹುಡುಕೋಕೆ ಸ್ಟಾರ್ಟ್ ಮಾಡ್ತಾನೆ. ಇನ್ನು ಭಾಸ್ಕರ್ ಮ್ಯಾಟ್ರಿಮೋನಿ ಸೈಡ್ಗೆ ಹೋಗಿ ಅಲ್ಲಿನ ಬ್ರೋಕರ್ಗೆ ತನ್ನ ತಾಯಿ ಫೋಟೋನ ಕೊಡ್ತಾನೆ ಮತ್ತು ನನ್ನ ತಾಯಿಗಾಗಿ ಹುಡುಗನನ್ನ ಹುಡುಕು ಅಂತ ಹೇಳ್ತಾನೆ. ಮತ್ತು ಈ ಮ್ಯಾಟರ್ನ ಯಾರಿಗೂ ಹೇಳ್ಬೇಡ, ಇದು ಸೀಕ್ರೆಟ್ ಅಂತ ಹೇಳ್ತಾನೆ. ಈಗ ಸೆಲ್ವಿಗೆ ಆ ಬ್ರೋಕರ್ ಕೆಲವು ಹುಡುಗರನ್ನ ತೋರಿಸ್ತಾನೆ. ಸೆಲ್ವಿ ಅವರನ್ನ ಮಾತಾಡಿಸ್ತಾಳೆ. ಆದ್ರೆ ಆಕೆಗೆ ಅವರಲ್ಲಿ ಯಾರು ಇಷ್ಟ ಆಗಲ್ಲ. ಹೀಗಿದ್ದಾಗ ಒಂದು ದಿನ ಪೆರುಮಾಳ್ಗೆ ಇವರ ಮೇಲೆ ಡೌಟ್ ಬರುತ್ತೆ. ಈ ತಾಯಿ ಮಕ್ಕಳು ಏನು ಮಾಡ್ತಿದ್ದಾರೆ ಅಂತ ಅನ್ಕೋತಾನೆ. ಹೀಗಿದ್ದಾಗ ಒಂದು ದಿನ ಮೇರಿ ಅನ್ನೋ ಮಹಿಳೆ ಸೆಲ್ವಿ ಹತ್ರ ಬರ್ತಾಳೆ. ಈಕೆನೆ ಸೆಲ್ವಿ ಪ್ರಾಣವನ್ನ ಕಾಪಾಡಿರ್ತಾಳೆ. ಈಕೆ ಸೆಲ್ವಿಗಾಗಿ ಒಂದು ಸಂಬಂಧನ ತಂದಿರ್ತಾಳೆ. ಆಕೆ ಸೆಲ್ವಿಗೆ ನಾವು ಹುಡುಗನನ್ನ ನೋಡಕ್ಕೆ ಹೋಗೋಣ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಸೆಲ್ವಿ ಕೂಡ ಆಕೆ ಜೊತೆ ಹೋಗ್ತಾಳೆ. ಈಗ ಇವರಿಬ್ಬರು ಸೇರಿ ಇರುಮಲೆ ಅನ್ನೋ ಒಬ್ಬ ವ್ಯಕ್ತಿಯ ಮನೆಗೆ ಹೋಗ್ತಾರೆ. ಈತ ಬೇರೆ ಯಾರು ಅಲ್ಲ, ವಿಜಯ್ ಆಂಟೋನಿ ಆಗಿರ್ತಾನೆ. ಈತ ಸೆಲ್ವಿನ ನೋಡಿ ಫ್ಲಾಟ್ ಆಗ್ತಾನೆ. ಅಂದ್ರೆ ಅವನಿಗೆ ಸೆಲ್ವಿ ಇಷ್ಟ ಆಗ್ತಾಳೆ. ಆಗ ಮೇರಿ ಅವನಿಗೆ ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗ್ತೀನಿ, ನೀನು ಸೆಲ್ವಿನ ಆ ಕಡೆ ಡ್ರಾಪ್ ಮಾಡು ಅಂತ ಹೇಳ್ತಾಳೆ. ಈಗ ಇರುಮಲೆ ತನ್ನ ಬೈಕ್ ತಗೊಂಡು ನಡ್ಕೊಂಡು ಸೆಲ್ವಿನ ಬಿಡೋಕೆ ಹೋಗ್ತಾನೆ. ಇವರು ದಾರಿಯಲ್ಲಿ ಹೋಗ್ತಿದ್ದಾಗ ಇರುಮಲೆ ತನ್ನ ಬಗ್ಗೆ ಸೆಲ್ವಿಗೆ ಹೇಳ್ತಾನೆ. ಆಕ್ಚುಲಿ ಇರುಮಲೆ 20 ವರ್ಷಗಳವರೆಗೆ ಒಮನ್ ನಲ್ಲಿ ಕೆಲಸ ಮಾಡ್ತಿರ್ತಾನೆ. ಅವನು ವಾಪಸ್ ಬಂದಾಗ ಅವನ ಹೆಂಡತಿ ಯಾವುದೋ ಒಂದು ಕಾಯಿಲೆ ಬಂದು ಸತ್ತೋಗಿರ್ತಾಳೆ. ಇನ್ನು ಇರುಮಲೆ ಮನೆಯಲ್ಲಿ ಇರುಮಲೆ ಮತ್ತು ಅವನ ಆಂಟಿ ಇರ್ತಾಳೆ. ಈಕೆಗೆ ವಯಸ್ಸಾಗಿರುತ್ತೆ. ಆಕೆಗೆ ನಡೆಯೋಕ್ಕೂ ಸರಿಯಾಗಿ ಬರ್ತಿರಲ್ಲ. ಇರುಮಲೆ ಸೆಲ್ವಿಗೆ ನೀವು ಚಿಂತೆ ಪಡಬೇಡಿ, ನಮ್ಮಿಬ್ಬರ ಮದುವೆ ಆದ್ರೆ ನನ್ನ ಆಂಟಿನ ನಾನೇ ನೋಡ್ಕೋತೀನಿ, ನೀವು ಅವರನ್ನ ಮುಟ್ಟೋ ಅವಶ್ಯಕತೆನೂ ಇಲ್ಲ, ಇದನ್ನ ನಿಮ್ಮ ಮಕ್ಕಳಿಗೆ ಹೇಳ್ಬಿಡಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಸೆಲ್ವಿ ತುಂಬಾ ಇಂಪ್ರೆಸ್ ಆಗ್ತಾಳೆ. ಇನ್ನು ಇರುಮಲೆ ತುಂಬಾ ಹಸನ್ಮುಖಿ ಆಗಿರ್ತಾನೆ. ಅವನು ಯಾವಾಗ್ಲೂ ನಗ್ತಿರ್ತಾನೆ. ಆಕೆ ಇರುಮಲೆಗೆ ನೀನು ನನಗೆ ತುಂಬಾ ಇಷ್ಟ ಆದೆ ಅಂತ ಹೇಳ್ತಾಳೆ. ಇರುಮಲೆ ಕೂಡ ಆಕೆಗೆ ನನಗೂ ನೀವು ತುಂಬಾ ಇಷ್ಟ ಆದ್ರಿ, ನಾನು ನಿಮ್ಮ ಜೊತೆ ಇರ್ಬೇಕು ಅನ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಈಗ ಲೈಟ್ ಆಗಿ ಇವರ ಲವ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ನಲ್ಲಿ ಇರುಮಲೆ ಮನೆಯವರು ಸೆಲ್ವಿ ಮನೆಗೆ ಬರ್ತಾರೆ ಮತ್ತು ಮದುವೆ ಡೇಟ್ ನ ಫಿಕ್ಸ್ ಮಾಡಬೇಕು ಅಂತ ಹೇಳ್ತಾರೆ. ಆದ್ರೆ ಭಾಸ್ಕರ್ ಅದಕ್ಕೆ ಒಪ್ಪಲ್ಲ. ನಾವು ಇಷ್ಟು ಬೇಗ ಮದುವೆ ಡೇಟ್ ನ ಫಿಕ್ಸ್ ಮಾಡೋಕೆ ಆಗಲ್ಲ, ನೀವು ಹೇಗೆ ನಮ್ಮ ಮನೆಗೆ ಬಂದಿದ್ರೋ ಅದೇ ರೀತಿ ನಾವು ಕೂಡ ನಿಮ್ಮ ಮನೆಗೆ ಬರ್ತೀವಿ, ಆಮೇಲೆ ಎಲ್ಲ ನೋಡಿ ಮದುವೆ ಡೇಟ್ ನ ಫಿಕ್ಸ್ ಮಾಡೋಣ ಅಂತ ಹೇಳ್ತಾನೆ. ಇದನ್ನ ಕೇಳಿ ಪೆರುಮಲೆ ಮತ್ತು ಸೆಲ್ವಿ ಸ್ವಲ್ಪ ಟೆನ್ಷನ್ ತಗೋತಾರೆ. ಏಕೆಂದ್ರೆ ಇವರು ಆಲ್ರೆಡಿ ಒಬ್ಬರನ್ನೊಬ್ಬರು ಇಷ್ಟಪಟ್ಟಿರ್ತಾರೆ. ಇನ್ನೊಂದು ಕಡೆ ಸೆಲ್ವಿ ಅಕ್ಕನಿಗೆ ಭಾಸ್ಕರ್ ಸೆಲ್ವಿ ಮದುವೆ ಮಾಡಿಸ್ತಿದ್ದಾನೆ ಅಂತ ಗೊತ್ತಾಗುತ್ತೆ. ಇನ್ನೊಂದು ಕಡೆ ಭಾಸ್ಕರ್ ಇರುಮಾಳ್ ಹತ್ರ ಹೋಗ್ತಾನೆ ಮತ್ತು ನಮಗೆ ನೀವು ತುಂಬಾ ಇಷ್ಟ ಆಗಿದ್ದೀರಾ, ನಿಮ್ಮ ಮದುವೆನ ನಮ್ಮ ತಾಯಿ ಜೊತೆ ಮಾಡಿಸೋಣ ಅಂತ ಹೇಳ್ತಾನೆ. ಆಗ ಇರುಮಳೆಯ ಭಾಸ್ಕರ್ಗೆ ನೀನಾಗೆ ಅವತ್ತು ಮದುವೆ ಡೇಟ್ ನ ಫಿಕ್ಸ್ ಮಾಡೋದು ಬೇಡ ಅಂತ ಹೇಳಿದ್ದೆ ಅಂತ ಕೇಳ್ತಾನೆ. ಆಗ ಭಾಸ್ಕರ್ ನಾನು ಬೇಕಂತ ಮದುವೆ ಡೇಟ್ ನ ಫಿಕ್ಸ್ ಮಾಡಿಸಿಲ್ಲ, ಇಲ್ಲಾಂದ್ರೆ ನಮ್ಮ ಮನೆಯವರಿಗೆ ಗೊತ್ತಾದ್ರೆ ಅವರು ಮದುವೆನ ಮುರಿಬಹುದು ಅಂತ ಹೇಳ್ತಾನೆ. ಇನ್ನು ಇಲ್ಲಿ ಭಾಸ್ಕರ್ ಇರುಮಾಳ್ಗೆ ಅಪ್ಪ ಅಂತ ಕರೀತಾನೆ. ಇದನ್ನ ಕೇಳಿ ಇರುಮಾಳ್ ತುಂಬಾ ಖುಷಿ ಆಗ್ತಾನೆ. ಆಕ್ಚುಲಿ ಇಲ್ಲಿ ಇನ್ನೊಂದು ವಿಷಯ ಇರುತ್ತೆ. ಪೆರುಮಾಳ್ಗೆ ಒಬ್ಬ ಮಗಳು ಕೂಡ ಇರ್ತಾಳೆ. ಈಗ ಸೀನ್ ಪೆರುಮಾಳ್ ಕಡೆ ಶಿಫ್ಟ್ ಆಗುತ್ತೆ. ಈತನಿಗೆ ಭಾಸ್ಕರ್ ಏನ್ ಮಾಡ್ತಿದ್ದಾನೆ ಅಂತ ಅರ್ಥವಾಗ್ತಿರಲ್ಲ. ಆಗ ಅವನು ಎಲ್ಲಾ ವಿಷಯನ ಒಂದೊಂದಾಗಿ ಜೋಡಿಸಿ ನೋಡ್ತಾನೆ. ಆಗ ಅವನಿಗೆ ಭಾಸ್ಕರ್ ತನ್ನ ತಾಯಿ ಮದುವೆನ ಮಾಡಿಸ್ತಿದ್ದಾನೆ ಅಂತ ಗೊತ್ತಾಗುತ್ತೆ. ಇದು ಗೊತ್ತಾದಾಗ ಅವನಿಗೆ ತುಂಬಾ ಕೋಪ ಬರುತ್ತೆ. ಅವನು ಊರವರನ್ನೆಲ್ಲ ಒಂದುಗೂಡಿಸಿ ಅವರಿಗೆ ಭಾಸ್ಕರ್ ತನ್ನ ತಾಯಿಯ ಮದುವೆ ಮಾಡಿಸಿದ್ದಾನೆ, ಇದು ತಪ್ಪು, ನಾವು ಇದನ್ನ ತಡಿಬೇಕು ಅಂತ ಹೇಳ್ತಾನೆ. ಆದ್ರೆ ಊರವರು ಅವನಿಗೆ ನೀವ್ಯಾಕೆ ಅದನ್ನ ತಡಿಬೇಕು, ಭಾಸ್ಕರ್ ಅವನ ತಾಯಿ ಮದುವೆನ ಮಾಡಿಸ್ತಿದ್ದಾನೆ, ಅವನ ತಾಯಿ ಅವನ ಇಷ್ಟ, ಮಾಡಿಸ್ಕೊಳ್ಳಿ ಬಿಡಿ ಅಂತ ಹೇಳ್ತಾರೆ. ಆಗ ಪೆರುಮಾಳ್ ಹಾಗಲ್ಲ, ಈಗ ಆಕೆ ಮದುವೆ ಆಗೋಕೆ ರೆಡಿ ಆಗಿದ್ದಾಳೆ. ಇದೇ ರೀತಿ ಬೇರೆ ಹೆಣ್ಮಕ್ಳು ಕೂಡ ಮದುವೆ ಆಗೋಕೆ ರೆಡಿ ಆಗ್ತಾರೆ. ಹೆಣ್ಣು ಮಕ್ಕಳು ತಮ್ಮ ನಿರ್ಧಾರವನ್ನ ತಾವೇ ತಗೊಳ್ಳಾಗಿದ್ರೆ ನಾವ್ಯಾಕೆ ಅಂತ ಕೇಳ್ತಾನೆ. ಹೀಗೆ ಅವನು ಭಾಸ್ಕರ್ ಮತ್ತು ಸೆಲ್ವಿ ವಿರುದ್ಧ ಊರವರಿಗೆ ಎತ್ತಿ ಕಟ್ತಾನೆ. ಇನ್ನೊಂದು ಕಡೆ ಸೆಲ್ವಿ ಅಣ್ಣ, ಅಕ್ಕ ಮತ್ತು ಆಕೆಯ ತಾಯಿ ಸೆಲ್ವಿ ಮನೆಗೆ ಬರ್ತಾರೆ. ಇಲ್ಲಿ ಅವರು ಸೆಲ್ವಿಗೆ ಈ ವಯಸ್ಸಲ್ಲಿ ನೀನು ನಿನ್ನ ಮಕ್ಕಳ ಮದುವೆನ ಮಾಡಿಸ್ಬೇಕು, ನೀನ್ ನೋಡಿದ್ರೆ ನಿನ್ನ ಮದುವೆ ಆಗೋಕೆ ರೆಡಿ ಆಗಿದ್ದೀಯಾ, ಜನರಿಗೆ ಇದರ ಬಗ್ಗೆ ಗೊತ್ತಾದ್ರೆ ಅವರು ನಮ್ಮ ಮೇಲೆ ಉಗಿತಾರೆ ಅಂತ ಹೇಳ್ತಾರೆ. ಆಗ ಸೆಲ್ವಿ ಅವರಿಗೆ ನನ್ನ ಮಕ್ಕಳು ಸಣ್ಣವರಿದ್ದಾಗ ನನ್ನ ಗಂಡ ತೀರಿ ಹೋದ, ಆಗ ಸಮಾಜದವರು ನನ್ನ ಬಗ್ಗೆ ಕೇರ್ ಮಾಡ್ಲಿಲ್ಲ, ನಾನು ನಿಮ್ಮ ಹತ್ರ ಕೂಡ ಆ ಟೈಮಲ್ಲಿ ಬಂದಿದ್ದೆ, ಬಂದು ನೀವು ನನಗೆ ಹೆಲ್ಪ್ ಮಾಡಿ ಅಂತ ಕೇಳ್ಕೊಂಡೆ, ಆದ್ರೆ ನಿಮ್ಮಲ್ಲಿ ಕೂಡ ಯಾರೊಬ್ಬರು ಬಂದು ನನಗೆ ಹೆಲ್ಪ್ ಮಾಡಿಲ್ಲ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಅವರಿಗೆ ಕೋಪ ಬರುತ್ತೆ. ಅವರು ಸೆಲ್ವಿಗೆ ಅದೇನೇ ಆಗ್ಲಿ, ನೀನು ಈಗ ಸದ್ಯ ಮದುವೆ ಆಗಬಾರ್ದು, ನಿನ್ನ ಮದುವೆನ ಸ್ಟಾಪ್ ಮಾಡು ಅಂತ ಹೇಳ್ತಾರೆ. ಆದ್ರೆ ಸೆಲ್ವಿ ಅವರ ಮಾತನ್ನ ಕೇಳಲ್ಲ. ನೀವು ಏನೇ ಹೇಳಿ ನನ್ನ ಮಕ್ಕಳು ಒಪ್ಕೊಂಡಿದ್ದಾರೆ, ನಾನು ಮದುವೆ ಆಗ್ತೀನಿ ಅಂತ ಹೇಳ್ತಾಳೆ. ಆಗ ಅವರಿಗೆ ಇನ್ನೂ ಕೋಪ ಬರುತ್ತೆ. ಅವರು ಸೆಲ್ವಿನ ಕೊಲ್ಬೇಕಂತ ಆಕೆ ಕುತ್ತಿಗೆನ ಹಿಸುಕ್ತಾರೆ. ಅದೇ ಟೈಮಲ್ಲಿ ಪಕ್ಕದ ಮನೆ ಆಕೆ ಸೆಲ್ವಿ ಮನೆಗೆ ಬರ್ತಾಳೆ. ಇದನ್ನ ನೋಡಿ ಅವರ ಮನೆಯವರು ಅಲ್ಲಿಂದ ಹೋಗ್ಬಿಡ್ತಾರೆ. ಈಗ ಸೆಲ್ವಿ ನೆಲದ ಮೇಲೆ ಬಿದ್ದಿರ್ತಾಳೆ. ಆಕೆ ಮೂರ್ಛೋಗಿರ್ತಾಳೆ. ಆ ಮಹಿಳೆ ಒಳಗೆ ಬಂದು ಸೆಲ್ವಿನ ಎಬ್ಬಿಸ್ತಾಳೆ. ಈಗ ಸೀನ್ ಭಾಸ್ಕರ್ ಕಡೆ ಶಿಫ್ಟ್ ಆಗುತ್ತೆ. ಈತನ ಮೇಲೆ ಪೆರುಮಾಳ್ ಕಡೆಯವರು ಅಟ್ಯಾಕ್ ಮಾಡ್ತಾರೆ. ಆದ್ರೆ ಭಾಸ್ಕರ್ ಅವರಿಂದ ತಪ್ಪಿಸ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ ಮತ್ತು ನನ್ನ ತಾಯಿ ಮದುವೆನ ನಿಲ್ಸೋಕೆ ಜನ ನನ್ನ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ಅಂತ ಕಂಪ್ಲೇಂಟ್ ಕೊಡ್ತಾನೆ. ಆದ್ರೆ ಪೊಲೀಸರು ಭಾಸ್ಕರ್ಗೆ ಹೆಲ್ಪ್ ಮಾಡಲ್ಲ. ನೀನು ಈ ವಯಸ್ಸಲ್ಲಿ ನನ್ನ ತಾಯಿ ಮದುವೆನ ಯಾಕೆ ಮಾಡಿಸ್ತಿದ್ಯಾ, ಅಂತ ಮದುವೆಗೆ ನಾವು ಪ್ರೊಡಕ್ಷನ್ ಕೊಡ್ಬೇಕಾ ಅಂತ ಹೇಳಿ ಅವನನ್ನ ಅಲ್ಲಿಂದ ಕಳಿಸ್ಬಿಡ್ತಾರೆ. ಈಗ ಭಾಸ್ಕರ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ. ಅವನು ಅಲ್ಲಿಂದ ತನ್ನ ಮನೆಗೆ ಬರ್ತಾನೆ. ಅವನು ಮನೆಗೆ ಬಂದಾಗ ಮದುವೆ ಸಾಮಾನನ್ನ ತಗೊಂಡು ಬಂದಿರ್ತಾನೆ. ಮದುವೆ ಸಾಮಾನು ನೋಡಿ ಸೆಲ್ವಿಗೆ ಎಲ್ಲ ಅರ್ಥವಾಗುತ್ತೆ. ಹಾಗಾದ್ರೆ ನಾಳೆ ನನ್ನ ಮದುವೆ
ಅಂತ ಅನ್ಕೋತಾಳೆ. ಈಗ ಇವರೆಲ್ಲ ಸೇರಿ ಊಟ ಮಾಡ್ತಾರೆ. ಇವರು ಊಟ ಮಾಡ್ತಿದ್ದಾಗ ಒಬ್ಬರ ಮನಸ್ಸಲ್ಲಿ ಒಂದೊಂದು ವಿಚಾರ ನಡೀತಿರುತ್ತೆ. ಸೆಲ್ವಿ ತನ್ನ ಮಕ್ಕಳನ್ನ ನೋಡಿ, ನಾನು ಒಂದು ಸಲ ಮದುವೆ ಆದ್ರೆ ಮತ್ತೆ ನನ್ನ ಮಕ್ಕಳನ್ನ ನೋಡೋಕ್ಕಾಗಲ್ಲ, ನಾವು ಒಂದು ಕಡೆ ಕೂತು ಮತ್ತೆ ಊಟ ಮಾಡೋಕ್ಕಾಗಲ್ಲ ಅಂತ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ಭಾಸ್ಕರ್ ಮತ್ತು ವೇಗ್ ಕೂಡ ತಮ್ಮ ಮೇಲೆ ಅಟ್ಯಾಕ್ ಆದ ವಿಷಯನ ತನ್ನ ತಾಯಿಗೆ ಹೇಳಲ್ಲ. ಇನ್ನು ಸೆಲ್ವಿ ಕುತ್ತಿಗೆಯಲ್ಲಿ ಒಂದು ಗಾಯ ಆಗಿರುತ್ತೆ. ಭಾಸ್ಕರ್ ಅದರ ಬಗ್ಗೆ ಸೆಲ್ವಿಗೆ ಏನು ಕೇಳಲ್ಲ. ಇನ್ನು ಸೆಲ್ವಿ ಊಟ ಮಾಡ್ತಿದ್ದಾಗ ಆಕೆಗೆ ಜೋರಾಗಿ ಅಳಿ ಬರುತ್ತೆ. ಆಕೆ ತನ್ನ ಮಕ್ಕಳನ್ನ ಇಟ್ಕೊಂಡು ಜೋರಾಗಿ ಅಳ್ತಿರ್ತಾಳೆ. ನಾನು ನಿಮ್ಮನ್ನ ಬಿಟ್ಟು ಹೋಗಲ್ಲ, ನಾನು ಈ ಮದುವೆ ಆಗಲ್ಲ ಅಂತ ಹೇಳ್ತಾಳೆ. ಆದ್ರೆ ಭಾಸ್ಕರ್ ಆಕೆಗೆ ತಿಳಿಸಿ ಹೇಳ್ತಾಳೆ, ನಾವು ಇಷ್ಟು ಕಷ್ಟಪಟ್ಟು ಇಲ್ಲಿವರೆಗೆ ಬಂದಿದ್ದು ನೀನು ಬೇಡ ಅಂತ ಹೇಳೋಕಲ್ಲ, ಇದು ನಿನ್ನ ಜೀವನ ಚೇಂಜ್ ಆಗೋ ವಿಷಯ, ನೀನು ಯಾರಿಗೂ ಭಯಪಡುವ ಅವಶ್ಯಕತೆ ಇಲ್ಲ, ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳ್ತಾನೆ. ಇನ್ನು ಮಾರನೇ ದಿನ ಬೆಳಗ್ಗೆ ವಿವೇಕ್, ಭಾಸ್ಕರ್ ಮತ್ತು ಸೆಲ್ವಿ ರೆಡಿಯಾಗಿ ಒಂದು ಟೆಂಪಲ್ಗೆ ಹೋಗ್ತಾರೆ. ಇವರು ಇಲ್ಲಿ ಎರುಮಾಳು ಮತ್ತು ಸೆಲ್ವಿ ಮದುವೆನ ಮಾಡಿಸ್ಬೇಕಂತ ಇರ್ತಾರೆ. ಆದ್ರೆ ತುಂಬಾ ಹೊತ್ತು ವೇಟ್ ಮಾಡಿದ್ರು ಎರುಮಾಳು ಮತ್ತು ಅವನ ಫ್ಯಾಮಿಲಿ ಅವರು ಇಲ್ಲಿಗೆ ಬಂದಿರಲ್ಲ. ಅವರು ಕಂಟಿನ್ಯೂ ಆಗಿ ಅವರಿಗೆ ಕಾಲ್ ಮಾಡ್ತಿರ್ತಾರೆ, ಆದ್ರೆ ಅವರು ಕಾಲ್ ಕೂಡ ರಿಸೀವ್ ಮಾಡ್ತಿರಲ್ಲ. ಇದರಿಂದ ಸೆಲ್ವಿ ಭಯಪಡ್ತಿರ್ತಾಳೆ. ಊರವರು ಅವರ ಮೇಲೆ ಅಟ್ಯಾಕ್ ಮಾಡಿರ್ಬೋದ ಅಂತ ಯೋಚನೆ ಮಾಡ್ತಿರ್ತಾಳೆ. ಏಕೆಂದರೆ ಊರವರು ಪೂಜಾರಿ ಮೇಲೆ ಕೂಡ ಅಟ್ಯಾಕ್ ಮಾಡಿರ್ತಾರೆ ಮತ್ತು ಈ ಮದುವೆನ ಮಾಡಿಸ್ಬೇಡ ಅಂತ ಅವನಿಗೆ ಹೇಳ್ತಿರ್ತಾರೆ. ಆದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಎರುಮಾಳು ಮತ್ತು ಅವನ ಫ್ಯಾಮಿಲಿ ಅವರು ಇಲ್ಲಿಗೆ ಬರ್ತಾರೆ. ಇವರು ಈಗ ಮದುವೆ ಆಗ್ಬೇಕಂತ ಟೆಂಪಲ್ ಒಳಗೆ ಹೋಗ್ತಿರ್ತಾರೆ. ಇನ್ನು ಅದೇ ಟೈಮಲ್ಲಿ ಪೆರುಮಾಳು ಮತ್ತು ಊರವರು ಇಲ್ಲಿಗೆ ಬರ್ತಾರೆ. ಇವರು ಈ ಮದುವೆನ ತಡೆಯೋಕೆ ಬಂದಿರ್ತಾರೆ. ಸೆಲ್ವಿ ಊರವರನ್ನ ನೋಡಿ ತುಂಬಾ ಭಯಪಡ್ತಿರ್ತಾಳೆ. ಅದೇ ಟೈಮಲ್ಲಿ ಅಲ್ಲಿ ವಂದನಾ ಬರ್ತಾಳೆ. ಈಕೆ ತನ್ನ ಜೊತೆ ಡ್ರೋನ್ ತಗೊಂಡು ಬಂದಿರ್ತಾಳೆ ಮತ್ತು ಇಲ್ಲಿನ ಫುಟೇಜ್ ನ ಲೈವ್ ಆಗಿ ಟೆಲಿಕಾಸ್ಟ್ ಮಾಡ್ತಿರ್ತಾಳೆ. ಆಕೆ ಭಾಸ್ಕರ್ ಮತ್ತು ಸೆಲ್ವಿಗೆ ಹೆಲ್ಪ್ ಮಾಡೋಕೆ ಬಂದಿರ್ತಾಳೆ. ಈಗ ಟೆಲಿಕಾಸ್ಟ್ ನೋಡಿ ಪೊಲೀಸರು ಕೂಡ ಅಲ್ಲಿಗೆ ಬರ್ತಾರೆ. ಪೊಲೀಸರು ಇಲ್ಲಿ ಬಂದು ಸೆಲ್ವಿಗೆ ಸಪೋರ್ಟ್ ಮಾಡ್ತಾರೆ. ಇನ್ನು ಪೊಲೀಸರನ್ನು ನೋಡಿ ಊರವರು ಅಲ್ಲಿಂದ ಓಡೋಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಪೊಲೀಸರೇ ಮಧ್ಯ ನಿಂತು ಇವರ ಮದುವೆನ ಮಾಡಿಸ್ತಾರೆ. ಫೈನಲಿ ಇವರ ಮದುವೆ ಕಂಪ್ಲೀಟ್ ಆಗುತ್ತೆ. ಇನ್ನು ಮೂವಿ ಎಂಡಿಂಗ್ ನಲ್ಲಿ ನಮಗೆ ರಿಯಲ್ ಫುಟೇಜ್ ನ ತೋರಿಸ್ತಾರೆ. ಅಂದ್ರೆ ಇದೊಂದು ಸತ್ಯ ಘಟನೆ ಆಗಿರುತ್ತೆ. ಅಂದ್ರೆ ಇಲ್ಲಿ ನಿಜವಾಗ್ಲೂ ಇಬ್ಬರು ಮಕ್ಕಳು ತನ್ನ ತಾಯಿ ಮದುವೆನ ಮಾಡಿಸಿರ್ತಾರೆ. ಸೊ ಮೂವಿಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.